ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸ ಓಂ ಯಯುಜ್ಯತೆ ವಿಶೇಷಾನಶಕ್ರಪೂರ್ವೈಃ ಸದಾ ಮಖೈಃ ರಮಾಪ್ರಣೈರೇತಸ್ಮೈ ಸರ್ವಯಜ್ಞಭುಜೇ ನಮಃ. ಏನಾಯ್ತೀಗ? ಅರ್ಚತ ಪ್ರಾಚ್ಯತ ಪ್ರಿಯಮೇಧಾಸೋ ಅರ್ಚತ ಅರ್ಚಂತು ಪುತ್ರಕ ಉತ ಪುರಂ ನ ಧುಷ್ಮರ್ಚ್ಯತ. ಅನೇಕ ವಿಶಿಷ್ಟವಾದ ಅರ್ಥವನ್ನೋದಕ್ಕೆಲ್ಲ ತಿಳಿಸಿದರು. ಸದೇಹಿಮಾನಿ ಹರಯೇ ಪ್ರಣಮೇತ್ ಕೇವಲಾಯವ ನ ದೇಹಾಯ ನ ತನ್ಮಾನಪರಾಯ ಚ ಕಥಂಚನ ಇತಿ ವ್ಯಾಸಸ್ಮೃತೌ ಪುನರಚ್ಯತ ಇತಿ ತಾತ್ಪರ್ಯಾರ್ಥ. ಆದ್ದರಿಂದ ಏನೇ ಒಂದು ಎಲ್ಲೇ ಮಾಡಿದರೂ ಕೂಡ, ಪ್ರತಿಮೆಯಲ್ಲಾಗಲಿ ವ್ಯಕ್ತಿಗಳಾಗಲಾಗಲಿ ಎಲ್ಲೇ ಮಾಡಿದರೂ ಮುಖ್ಯವಾದ ನಮಸ್ಕಾರ ಯಾರಿಗೆ? ದೇವರಿಗೇನೆ. ಜಡಗಡಿ ನಮಸ್ಕಾರನೇ ಇಲ್ಲ, ತಿಳುವಳಿಕೆ ಇಲ್ಲ. ಆದ್ದರಿಂದ ಅದು ಅಂತರ್ಯಾಮಿಯಾದ ಜೀವನಿಗೆ, ಒಳಗಿರ್ತಕ್ಕಂಥ ಜೀವ, ಅದರೊಳಗಿರ್ತಕ್ಕಂಥ ವಾಯುದೇವರು, ಮುಂದೆ ನಾರಾಯಣ. ಈ ಕ್ರಮದಲ್ಲಿ ನಮಸ್ಕಾರ ಮಾಡಬೇಕೇ ಹೊರತು ಯೋಗ್ಯರಾಗಿದ್ದರೆ ವ್ಯಕ್ತಿಗೂ ನಮಸ್ಕಾರ, ಗೊತ್ತಾಯ್ತಾ? ದೇವರಿಗೆ ಬರುತ್ತೆ. ಅವನು ಅಯೋಗ್ಯನಾಗಿದ್ದರೆ ಅವನಿಗೆ ನಮಸ್ಕಾರ ಇಲ್ಲ. ಯಾರಿಗೆ? ಅದು ಅಂತರ್ಯಾಮಿ ಪರಮಾತ್ಮನಿಗೆ ಮಾತ್ರ. ಸದೇಹಮಾನಿ ಹರಯೇ ಪ್ರಣಮೇತ್ ಕೇವಲಾಯವ. ಬಹಳ ಮುಖ್ಯವಾದ ಭೀಮಸೇನ ದೇವರು ಹಾಗೆ ಮಾಡ್ತಿದ್ರು ಅಂತ ಹೇಳ್ತಾರೆ ಆಚಾರ್ಯರು. ಧರ್ಮರಾಜನಿಗೆ ಕುಂತಿಗೆ ನಮಸ್ಕಾರ ಮಾಡ್ತಾಯಿದ್ರು ಭೀಮಸೇನ ದೇವರು. ಅವಾಗ ಯಾತಕ್ಕೆ ಅಂತ ಕೇಳಿದರೆ ಪ್ರತ್ಯಕ್ಷೀಭೂತ ದೇವೇಶು, ಗೊತ್ತಾಯ್ತಾ? ಕಂಡ ದೇವತೆಗಳಿಗೆ ಮತ್ತು ಜ್ಯೇಷ್ಠೇಶು ಬಂಧುಷು, ದೊಡ್ಡ ಬಂಧುಗಳಲ್ಲಿ ಮರ್ಯಾದಾ ಸ್ಥಿತಯೇ ಶಾಸದ್ ಭಗವಾನ್ ಪುರುಷೋತ್ತಮ. ಲೋಕದ ಮರ್ಯಾದೆ ಉಳಿಸ್ಬೇಕು, ದೊಡ್ಡವರಿಗೆ ಗೌರವ ಕೊಡಬೇಕು ಅಂತೇಳಿ. ಅದಕ್ಕೋಸ್ಕರ ಪರಮಾತ್ಮನ ಅಪ್ಪಣೆ ಅಂತ ಭೀಮಸೇನ ದೇವರು ಏನು ಮಾಡ್ತಾಯಿದ್ರು? ನಮಸ್ಕಾರ ಮಾಡ್ತಾಯಿದ್ರು. ಅದು ಕೂಡ ಹೇಗೆ ಮಾಡ್ತಾಯಿದ್ರು? ಅವರೊಳಗಿರೋ ಭಗವಂತನಿಗೆ ಹೊರತು ಅವರಿಗೆಲ್ಲ. ಯಾಕೆ? ಅವರೆಲ್ಲ ಇವರಿಗೆ ಚಿಕ್ಕವರಾದರು ಸ್ವರೂಪದಲ್ಲಿ, ಅವರಿಗೆ ಮಾಡ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಏನು ಹೇಳಿದ್ದಾರೋ ಅಂತಾವೇ ಮಾಡಿ ತೋರಿಸಿದ್ದಾರಾದ್ದರಿಂದ ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತೆ. ಎಲ್ಲ ಶಾಸ್ತ್ರಾರ್ಥಗಳ ನಿರ್ಣಯ ಮಹಾಭಾರತದಲ್ಲಿ ದೃಷ್ಟಾಂತ ಸಮೇತ ಬಂದಿದೆ ಅನ್ನೋದಕ್ಕೆ ಒಳ್ಳೆಯ ನಿದರ್ಶನ. ಮುಂದೆ ಹೇಳ್ತಾರೆ, ಅವಸ್ವರಾತಿ ಗರ್ಗರೋ ಗೋಧಾ ಪರಿಂ ಸನಿಷ್ವಣಂ ಪಿಂಗಾ ಪರಿ ಶನಿಷ್ಕತ್ ಇಂದ್ರಾಯ ಬ್ರಹ್ಮೋದ್ಯತಂ. ಮತ್ತೊಂದು ಅಪೂರ್ವ ವಿಷಯ. ಅವ ಸ್ವರಾತಿ ಗರ್ಗರ ಗೋಧ ಪರಿಂ ಸನಿಷ್ವಣಂ. ಸ್ವನ ನಿಶ್ವಣ ಸನಿಶ್ವಣ ಪದ ಇರೋದು ಹಾಗೆ. ಪಿಂಗಾ ಪರಿ ಶನಿಷ್ಕತ್ ಇಂದ್ರಾಯ ಬ್ರಹ್ಮೋದ್ಯತಂ ಬ್ರಹ್ಮಬುದ್ಯತಂ. ಏನು ದೇವರ ಮಹಿಮೆ ಅಂದರೆ, ಗರ್ಗರ ಗೋಧ ಪಿಂಗಾದೀನಾಂ ಘೋಷ ಆಪಿ ನಾದ ಮಾತ್ರ ವ್ಯಂಜಕತ್ವೇನ ಭಗವದ್ವಾಚಕ ಏವ ಇತ್ಯಾಹ. ಈ ಪ್ರಾಣಿಗಳ ಕೂಗುಗಳಿದೆ, ಅವೆಲ್ಲವೂ ಕೂಡ ಭಗವಂತನ ಮಹಿಮೆ ಹೇಳೋದು ಅಂತ ಹೇಳ್ತಾರೆ. ಗರ್ಗರ ಗೋಧ, ಗೋಧ ಅಂದರೆ ಮನೆಹಲ್ಲಿ, ಕಾಡಲ್ಲಿ ಅಲ್ಲ, ಮನೆಹಲ್ಲಿ ಗೋಧ ಅಂತ ಕರೀತಾರೆ. ಗರ್ಗರ ಇನ್ನೊಂದು ಪ್ರಾಣಿ. ಇವೆಲ್ಲ ಕೂಡ ಏನು ಮಾಡ್ತಾ ಇವೆ? ಸ್ವನ ನಿಸ್ವನ ಶಬ್ದ ಏನು ಮಾಡುತ್ತಲ್ಲ, ಅದರಿಂದ ಹೇಳೋದೇನು? ದೇವರು ಮಹಿಮೇನ ಅಂತ ಹೇಳ್ತಾರೆ. ಅವಸ್ವರಾತಿ ಚಕ್ರವಾಕ ಪಕ್ಷಿ ಹೆಸರುಗಳು ಬೇರೆ ಇರುತ್ತೆ. ಅಲ್ಲ, ಗೋಧ ಅಂತ ಹೇಳಿದರೆ ಇದು ಹಲ್ಲಿ 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 ಹಾಕಿದಾರ ಇಲ್ಲ. ಆ್ಯಕ್ಚುಲಿ ಇದಾಗಬೇಕು, ಒಂದು ಉಲ್ಟಾ ಪಲ್ಟ ಆಗಬೇಕು ಆ್ಯಕ್ಚುಲಿ. ಅದು ನೋಡೋಣ, ಅದು ಚೆಕ್ ಮಾಡೋಣ. ಗರ್ಗರ ಗೋಧ ಪಿಂಗ ಇವೆಲ್ಲ ಅನೇಕ ಪಕ್ಷಿಗಳು. ಕೆಲವು ಚಿಕ್ಕ ಚಿಕ್ಕ ಪ್ರಾಣಿಗಳು, ಕೆಲವು ನೋಡೋದಕ್ಕೆ ಅವು ಕೆಟ್ಟ ಪ್ರಾಣಿಗಳು ಜೊತೆ. ಗೂಬೆ ಗೀಬೆ ಕೆಟ್ಟ ಪ್ರಾಣಿಗಳು. ಗೂಬೆ ಕೂಗಿದ್ರೂ ದೇವರ ಮಹಿಮೆನೇ, ಹಲ್ಲಿ ಅಚ್ಚುಗುಟ್ಟಿದ್ರು ದೇವರ ಮಹಿಮೆ. ಅವತ್ತು ಯಾವುದೇ ಶಬ್ದ ಆದರೂ ಕೂಡ ಅದೇನು ಮುಂದೆ ಹೇಳ್ತಾರೆ, ಕೇಳಿ ಚಪ್ಪಾಳಿ ಹಾಕ್ತಾರೆ, ಅದು ಕೂಡ ಏನದು
ದೇವ್ರ ಮಹಿಮೆ. ಈ ಚಿಟಿಗೆ ಹಾಕ್ತಾರೆ, ಅದು ಕೂಡ ದೇವ್ರ ಮಹಿಮೆ. ಅಂದರೆ ಒಟ್ಟು ಶಬ್ದಾತ್ಮಕ, ಅದು ಧ್ವನ್ಯಾತ್ಮಕ ಶಬ್ದಗಳು, ವರ್ಣಾತ್ಮಕ ಶಬ್ದಗಳು ಎಲ್ಲ ಯಾರನ್ನು ಹೇಳೋದು? ದೇವರನ್ನೇ. ಬರೀದು ಹೇಳೋದಿಲ್ಲ, ಸರ್ವೋತ್ತಮ ಅಂತ ಹೇಳೋದು. ಮತ್ತು ದೇವರ ಸರ್ವೋತ್ತಮತ್ವವನ್ನು ನಾವು ಹಾಡ್ತಾಯಿವೆ, ಗೊತ್ತಿಲ್ಲದೇ ಅವು ಹಾಡ್ತಾಯಿವೆ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಇನ್ನು ವರ್ಣಗಳೇ ಧ್ವನಿಗಳೇ ಭಗವದ್ವಾಚಕ ಆದಮೇಲೆ ವರ್ಣಘಟಿತವಾದದ್ದು ಪದಗಳು, ಪದಘಟಿತ ವಾಕ್ಯಗಳು, ವಾಕ್ಯಘಟಿತ ಗ್ರಂಥಗಳು, ಶಾಸ್ತ್ರಗಳು, ಅದನ್ನೆಲ್ಲ ಏನು ಹೇಳಬೇಕಾಯ್ತು? ಈಗ ಎಲ್ಲ ದೇವರದು ಒಂದು ದೊಡ್ಡ ವಿಶೇಷ ಅಂಶ. ಮತ್ತೆ ಹೇಳ್ತಾರೆ ಗರ್ಗರ ಗೋಧ ಪಿಂಗಾದಿ ಅಂದರೆ ಹಾಂ, ಅವು ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡು ಅವ್ರ ಪ್ರಕಾರ ಅಲ್ಲ, ಅವ್ರ ಪ್ರಕಾರ ಅಲ್ಲ. ಅದು ಅಕ್ಷರಗಳೆಲ್ಲ ಏನು ಮಾತೃಕಾ ರೂಪಗಳು. ಬಿಟ್ಟು ಬೇರೆ ಪದ ಬರೆಯಾಗಿಲ್ವಲ್ಲ. ಪ್ರತಿ ಅಕ್ಷರ ಯಾರು ಅಕ್ಷರ ಆದ್ರಾಗ ದೇವರೇ ಅಕ್ಷರ. ಅವ್ರಿಗೆ ತಿಳುವಳಿಕೆ ಇಲ್ಲ ಅಷ್ಟೇ. ಇವತ್ತು ಉದಾಹರಣೆ ಏಕಾಶಿ ಬರುತ್ತೆ ಹೋಗುತ್ತೆ, ತಿಳುವಳಿಕೆ ಇದ್ದರೆ ಪುಣ್ಯ ಬರುತ್ತೆ, ಇರೋದ್ರಿಲ್ಲ. ಅವ್ರು ಮಾಡಲಿಲ್ಲ ಅಂಥೇಳಿ ಏಕಾಶಿ ಮಹತ್ವ ಹೋಗೋದಿಲ್ಲ. ಅರ್ಥ ಆಯ್ತಾ? ಸೊ ಅವ್ರು ಬಿಟ್ಟರು ಅಂದ ಮಾತ್ರಕ್ಕೆ, ಅವ್ರು ಅನುಸಂಧಾನ ಮಾಡ್ಕೊಳ್ಳಿಲ್ಲ ಅಂದ ಮಾತ್ರಕ್ಕೆ ಏನಾಯ್ತದು ಹೇಳಿಲ್ಲ. ನಮಗೆ ಮುಂದೆ ಅದೇ ಆಗುತ್ತೋ ಗೊತ್ತಿಲ್ಲ, ಹೋಗೋ ಸಮುದ್ರಕ್ಕೆ ಅದು. ನಮಗೆ ಗೊತ್ತಿರೋದು ಇಷ್ಟೇ. ಆ ದೃಷ್ಟಿಯಿಂದ ಅವರ ಅಜ್ಞಾನ ಅವರಿಗೆ ಅಷ್ಟೇ ಹೊರತು. ಮತ್ತು ಅಲ್ಲಿ ಅವರು ಅದು ಹೇಳಿದ್ದು ಒಳ್ಳೆಯದು. ಈ ಒಳ್ಳೆ ಮೇನ್ ರೋಡಲ್ಲೇ ಕಳ್ಳತನಕ್ಕೆ ಹೋದರೆ ಹಾಗೆ ರೋಡ್ ಒಳ್ಳೆಯದೇ, ನೀವು ಹೋಗ್ತಾ ಕಳ್ಳತನಕ್ಕೆ ಆ ಥರ ಆಗಿರೋದ್ರಿಂದ ಶಬ್ದ ವರ್ಣ ಯಾವಾಗ ಮಾತೃಕಾ ಶಬ್ದ ಈಗಳೆಲ್ಲ ರಾಚಕ ಆದಮೇಲೆ ಅವಿಲ್ಲದೇ ವಾಕ್ಯಗಳಿಲ್ಲ. ಏನಾಗಬೇಕು ಅಲ್ಲಿಗೀಗ ಬಿಡಿಸಿದರೆ ದೇವ್ರ ಮೇಲೆ ಆಗಲೇಬೇಕಾ. ಅದಕ್ಕೆ ಜಗನ್ನಾಥ ಅಂತ ಹೇಳಬೇಕಾದ್ರೆ ಸರ್ವ ಮಾತುಗಳೆಲ್ಲ ಮಂತ್ರವು ಅಂತ ಹೇಳ್ತಾರೆ. ಎಲ್ಲ ಮಾತುಗಳು ಕೆಲವರಲ್ಲಿ ವಾದ ಇದೆ. ಶಾಸ್ತ್ರದ ವಾಕ್ಯ ಮಾತ್ರ ಹೇಳಬೇಕು, ಬೇರೆ ಹೇಳಬಾರ್ದು. ಸಂಸ್ಕೃತ ಮಾತ್ರ ಹೇಳಬೇಕು, ಬೇರೆ ಹೇಳಬಾರ್ದು. ತಪ್ಪದು. ಲೌಕಿಕ ವೈದಿಕ ಭೇದ ಭಿನ್ನ ರಾಯರು ಶುರು ಮಾಡೋದೇ ಅದರಿಂದ. ಸಮಸ್ತ ಲೌಕಿಕ ಶಬ್ದಗಳು, ವೈದಿಕ ಶಬ್ದಗಳು, ಲೋಕದ ಇದು ಅತ್ಯಂತ ಕೆಟ್ಟ ಕೂಗು ದೇವ್ರನ್ನ ಹೇಳುತ್ತೆ. ಅದಕ್ಕೆ ಅದರ ಸ್ವಾಮಿತ್ವ ಇದೆ. ಮತ್ತು ಸ್ವಾಮಿತ್ವ ಇದೆಯಲ್ಲ, ಅದು ಬಿಡಾಗಿಲ್ಲ. ಎರಡೆರಡಿದೆ, ವಾಚ್ಯತ್ವ ಸ್ವಾಮಿತ್ವ ಎರಡಿರೋದ್ರಿಂದ ಎಲ್ಲ ರೀತಿಯಲ್ಲೂ ಕೂಡ ಭಗವದ್ವಾಚಕ. ಇದನ್ನೆಲ್ಲ ಯಾರು ಹೇಳೋಕ್ಕೆ ಸಾಧ್ಯ ಇತ್ತು? ವೇದದಲ್ಲಿದೆ, ಇದೇ ವಾಕ್ಯನೇ ಆಚಾರ ಅರ್ಥ ಬರೀತದೆ, ಬೇರೆ ಎಲ್ಲ ಯಾರು ಗಮನಿಸೇ ಇರಲಿಲ್ಲ. ಅದನ್ನೆಲ್ಲ ಕೂಡ ಆಚಾರ ಹೇಳ್ತಾರೆ. ಗರ್ಗರ ಗೋಧ ಪಿಂಗಾದೀನಾಂ ಘೋಷಾಪಿ ನಾದಮಾತ್ರ ವ್ಯಂಜಕತ್ವೇನ ಭಗವದ್ವಾಚಕ ಏವ ಇತ್ಯಾಹ ಅವಸ್ವರಾತಿ ಗರ್ಗರ ಇತ್ಯಾದಿನ ತತ್ಸೇತ ಸಮಸ್ತಂ ಇಂದ್ರಾಯೈವ ಇತ್ಯರ್ಥ. ಇಲ್ಲಿ ಇಂದ್ರನಿಗೆ, ಈ ಇಂದ್ರನಿಗೆ ಅದೇ ಇಲ್ಲ. ಅದರಿಂದ ಮುಖ್ಯ ಇಂದ್ರ ಯಾರು? ದೇವರೇನೆ. ಬ್ರಹ್ಮ ವೇದೋ ವಿಶೇಷತೆ ಇಂದ್ರಾಯ ಏವ ಉದ್ಯತಃ. ಉದ್ಯತಃ ವೇದ ಏನಿದೆ ಹೊರಟಿರೋದೇ ಉದ್ಯತ, ಅಂದರೆ ಹೊರಟಿರೋದೇ ಅದಕ್ಕೋಸ್ಕರ, ಬೇರೆದಕ್ಕಿಲ್ಲ. ಅದು ಹೈವೇ ಮಾಡಿರ್ತಾರೆ, ಅಲ್ಲಿವರೆಗೂ ಹೋಗ್ಬೇಕು. ಇವರು ಎಲ್ಲೆಲ್ಲ ಹೋಗಲಿ, ಆ ವಿಚಾರ ಬೇರೆ. ಅದು ಮಾತ್ರ ಹೋಗೋದು ಎಲ್ಲಿಗೆ? ಯಾವ ಅಷ್ಟೇ ಅಲ್ಲಿ ಅದಕ್ಕೆ ಹೋಗೋದು. ಆದ್ದರಿಂದ ನಾವು ಬಸ್ ಮಧ್ಯೆ ಇಳಿದ ಮಾತ್ರಕ್ಕೆ ಬಸ್ ಮುಂದೆ ಹೋಗೋದಿಲ್ಲ, ಹೋಗ್ತಾನೆ ಇರುತ್ತದೆ. ಇವನು ಟಿಕೆಟ್ ಇಷ್ಟೇ, ಯೋಗ್ಯತೆ ಅಷ್ಟೇ ಹೇಳ್ಕೊಂಬಿಟ್ಟು ಅಷ್ಟೇ ಹೊರತು ಬೇರೆ ಕಡೆ ಹೋಗೋದಿಲ್ಲ. ನ್ಯಾಷನಲ್ ಇಂಟರ್ನ್ಯಾಷನಲ್ ಅಂತೇನು ಕರಿತೇವಲ್ಲ ಹಾಗೆ. ನ್ಯಾಷನಲ್ ವರ್ಡ್ಸು, ಇಂಟರ್ನ್ಯಾಷನಲ್ ವರ್ಡ್ಸು, ಲೋಕಲ್ಲು, ಫಾರಿನ್ನು ಎಲ್ಲ ಪದಗಳು ಹೇಳೋದೇನದು? ದೇವರೇನೆ. ಈಶಾವಾಸ್ಯಮಿದಂ ಸರ್ವಂ. ವಾಸಸ್ಥಾನವೂ ಎಲ್ಲ ಕಡೆ, ವಾಚ್ಯತ್ವನೂ ಎಲ್ಲ ಕಡೆಗೆ. ಸರ್ವದೇಶೇಶು ಕಾಲೇಶು ಸ ಏಕಃ ಪರಮೇಶ್ವರ. ಗರ್ಗರ ಇತಿ ಈ ಹೇಳ್ತಾರೆ. ಗರ್ಗರ ಅಂದರೆ ಅದಲ್ಲ, ಹೇಳಿದ ಆಚಾರ್ಯ ಬರೆದು ಬಿಟ್ಟಿದ್ದಾರೆ. ಪಾದಭೂಷಣ, ಕಾಲ್ಗೆಜ್ಜೆಗಳು. ಕಾಲ್ಗೆಜ್ಜೆಗಳ ಧ್ವನಿ ಬರುತ್ತಲ್ಲ, ಅದೇನದು ಕಾಲ್ಗೆಜ್ಜೆಗಳ ಧ್ವನಿ? ಆಚಾರ್ಯ ಬರೆದರ್ಥ. ಪಾದಭೂಷಣ, ಮಹಾಮಾತ್ರ, ಕದಾಚಿತ್, ಮತ್ತು ಜೊತೆಗೆ ಮಹಾಮಾತ್ರಕ ದೊಡ್ಡ ದೊಡ್ಡ ಪಾತ್ರೆಗಳ ಶಬ್ದ, ದೊಡ್ಡ ಪಾತ್ರೆ ಶಬ್ದ ಆಗುತ್ತಲ್ಲ ಅಡುಗೆ ಮನೆಗಳಲ್ಲಿ, ಅವೆಲ್ಲ ಕೂಡ. ದಧಿ ಪಾತ್ರ, ದಧಿ ಪಾತ್ರ ಏನು ಮೊಸರು ಕಡಿಯೋದು, ಅದರಲ್ಲಿ ಕೊಡ್ತಕ್ಕಂಥದ್ದು. ಹಸ್ತಿ ಹಸ್ತಾನಾಂ, ಆನೆ ಗೀಳಿಡ್ತದೆ ಆನೆ, ಅದು ಕೂಡ ಏನದು? ದೇವ್ರ ಮಹಿಮೆನೆ. ಪಿಂಗ ಚಕೋರಿ, ಪಿಂಗ ಅಂತ ಹೇಳಿದರೆ ಚಕೋರ ಪಕ್ಷಿ, ಹೆಣ್ಣು ಚಕೋರ. ಅದೇ ರೀತಿ ಅವಪರೀತ್ಯ ಅಲ್ಪಾಧಿಕ್ಯ ಆದಿ ವಿಶೇಷೋಪಿ ತದ್ವಾಚಕ ಏವೇತಿ. ಅವಾಪರಿ, ಅವ ಅಂದ್ರೇನು? ಸ್ವಲ್ಪ, ಪರಿ ಅಂದರೆ ದೊಡ್ಡದು, ಸಣ್ಣದು ದೊಡ್ಡದು ಅಂತ ಹೇಳ್ತೇವಲ್ಲ, ಅವು ಕೂಡ ಏನವು? ದೇವ್ರ ಹೆಸರೇ. ಅಂದರೆ ಮೆಜರ್ಮೆಂಟ್ಸ್ ತಗೊಳ್ಳಿ, ಸೇರು ಹೇಳ್ತೇವಲ್ಲ ಅವು, ಹಾಗೆಲ್ಲ ಕೆ ಜಿ ಗೀಜಿ ಎಲ್ಲ ಪದಗಳು ಹೇಳೋದು ಯಾರನ್ನ? ದೇವರನ್ನೇ. ಇದು ತುಂಬ ವ್ಯಾಪಕ ಇದೆ. ಅದು ಅರ್ಥ ಮಾಡಿಕೊಂಡ್ರೆ ಮತ್ತು ಯೂನಿವರ್ಸಲ್ ನಂಬರ್ ನ್ಯಾಷನಲ್ ಅರ್ಥ ಆಗುತ್ತೆ. ಅದು ಯಾವುದು ಗೊತ್ತೇ ಇಲ್ಲ ಬೇರೆಯವ್ರಿಗೆ. ಆದ್ದರಿಂದ ಸುಮ್ಮನೆ ನಾವು ಆಚಾರ ನಾವೇ ಬಯಸ್ತಿರೋದು ಏನು ಹೇಳಬೇಕಾದ್ರೆ, ಬೇರೆಯವ್ರು ಬೈತಾರೆ, ಬಯಸ್ತಿರೋದು ನಾವು. ಯಾತಕ್ಕೆ? ಅವ್ರ ಬಗ್ಗೆ ಸರಿಯಾಗಿ ಹೇಳಿದೇನೆ. ಅರ್ಥ ಆಯ್ತಾ?
ಸರಿಯಾಗಿ ಹೇಳದೆ ಅವಸ್ಥೆ ಆಗಿದೆ. ಅದಕ್ಕೆ ನಾವು ಇವತ್ತು ಸರಿಯಾಗಿ ಹೇಳೋದಂತ ಕೇಳಿದ್ರೆ ಆಚಾರ್ಯ ಸೇವೆ ಅದು. ಅವ್ರಿಗೆ ಪಾಪ ತಪ್ಪಿಸೋದು, ಉಳಿದವರಿಗೆ ಪಾಪ ತಪ್ಪಬೇಕು. ಇವತ್ತು ಅಯೋಗ್ಯರು ಬೈತಾರೆ ಬಿಟ್ಬಿಡಿ, ಸರಿಯಾಗಿ ಹೇಳಿದ್ರು ಬೈತಾರೆ. ಯೋಗ್ಯರೇ ಬೈತಾರೆ. ಎಷ್ಟೋ ಜನ ಅವ್ರ ಮನೆಗಳಲ್ಲೇ ಬೈಯೋರು ಇರ್ತಾರೆ. ಗೊತ್ತಿಲ್ಲ ಅವ್ರು, ಇವು ಹೇಳೋದಕ್ಕೆ ಇವ್ರಿಗೂ ಗೊತ್ತಿಲ್ಲ. ಇವ್ರಿಗೆ ಬೇಕೇ ಇಲ್ಲ ಆ ಸ್ಥಿತಿ ಬಂದಿದೆ. ತುಂಬ ಡೀಲಿಂಕ್ ಆಗ್ತಾ ಹೋದರೆ ಡೀಲಿಂಕ್ ಆಗ್ತಾನೆ ಹೋಗ್ತದೆ, ಬೆಳೀತಾ ಹೋದರೆ ಲಿಂಕ್ ಆಗ್ತಾನೆ ಹೋಗ್ತದೆ. ತಂದೆ ಮಗ ಅಮ್ಮ ಹಾಗೇ ಬೆಳೀತಾ ಹೋಗ್ತದೆ. ತಪ್ಪು ಮಾಡಿದ ಹಾಗೆ ತಾವು ಹಿರಣ್ಯಕಶಿಪುವಿನ ಸಿದ್ಧಾಂತ ಇದ್ದಾಗ ದುಷ್ಟತನವೂ ಬೆಳೀತದೆ, ದುರ್ಮತನೂ ಬೆಳೀತವೆ. ತಾವು ಸರಿಯಾಗಿ ಹೇಳದೆ ಹೋದರೆ ಅನ್ಯಾಯ ಯಾರಿಗೆ? ಗ್ರಂಥಕಾರರಿಗೆ. ಅವ್ರ ಬಗ್ಗೆ ಭಕ್ತಿ ಬರೋದ್ರೆ ನಮ್ಗೆ ತಪ್ಪಾಗುತ್ತಾಗ. ಗೊತ್ತಾಯ್ತಾ? ಒಬ್ಬ ದೊಡ್ಡ ಪ್ರಧಾನಮಂತ್ರಿ ಎಮ್ ಎಲ್ ಎ ಅಂತ ಪರಿಚಯ ಮಾಡಿಕೊಟ್ರೆ ಹೇಗಿರ್ತದೆ? ಎಮ್ ಎಲ್ ಎ ಕೆಟ್ಟದೇನ್ರಿ ಅಂತ ಕೇಳಿದ್ರೆ ಕೆಟ್ಟದಲ್ಲ, ಅವ್ರ ಯೋಗ್ಯತೆ ಭಾಳ ಕಡಿಮೆ. ಅದು ಕೆಟ್ಟದ್ದು ಬೇರೆ, ಕಡಿಮೆ ಬೇರೆ. ದೇವ್ರನ್ನ ಭಾಳ ಚಿಕ್ಕದಾಗಿ ಹೇಳ್ತಾ ಇರೋದ್ರಿಂದ ನಾವೇನಾಗಿದೆ ಜನಗಳಿಗೆಲ್ಲ ದೇವ್ರ ಕೈ ಮುರಿತಾನೆ, ಕಾಲು ಮುರಿತಾನೆ, ಇದರಲ್ಲಿ ದೇವ್ರ ಕೆಲಸ ಟೆರರಿಸ್ಟ್ ಆಗಿಬಿಡ್ತಾರೆ ದೇವರು. ಹಾಗೆಲ್ಲ ಹೇಳಬಾರ್ದು. ಅದು ಎಲ್ಲದ್ರ ಬಗ್ಗೆ ಜ್ಞಾನ ಕೊಡಬೇಕು. ದೇವ್ರ ಬಗ್ಗೆ ಪರಿಪೂರ್ಣ ಜ್ಞಾನ ಎವ್ರಿ ಟೈಮ್ ಇರಬೇಕು. ಬೇಕಾದ್ರೆ ಎಲ್ಲ ಕಡೆ ಕಾಮನ್ ದೇವರಾದ್ರಿಂದ ಒಂದೊಂದು ವಿಷಯ ಒಂದೊಂದು ಮುಗಿದೋಗ್ಬಿಡುತ್ತೆ. ಆದರೆ ದೇವರು ಎಲ್ಲದಕ್ಕೂ ಸಂಬಂಧಪಟ್ಟಿರೋದ್ರಿಂದ ಆಯಾ ಡಿಪಾರ್ಟ್ಮೆಂಟ್ ಬಂದರೆ ಅದು ನೋಡ್ಕೊಂಡ್ರೆ ಮುಗೀತು ಕೆಲಸ. ಪ್ರೈಮ್ ಮಿನಿಸ್ಟ್ರು ಚೀಫ್ ಮಿನಿಸ್ಟರ್ ಆಗಲ್ಲ. ಏನು ಮಾಡಬೇಕು ಅವರು? ಎಲ್ಲದರ ಮೇಲೆ ಹತೋಟಿ ಇರಬೇಕು. ನನಗೆ ಗೊತ್ತಿಲ್ಲ ಅಂತ ಹೇಳಾಗಿಲ್ಲ ಅವರು. ಇವ್ರು ಬೇರೆ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ ಅಂತ ಹೇಳ್ಬೋದು ಈ ಮಂತ್ರಿ, ಅವ್ರು ಹೇಳಾಗಿಲ್ಲ. ಮುಖ್ಯಸ್ಥರು. ಸೊ ಮುಖ್ಯ ದೇವರಾದ್ದರಿಂದ ದೇವರ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಅಪಚಾರವಾಗದಂತೆ ನೋಡ್ಕೋಬೇಕು. ಅದು ಹೇಳ್ತಾರೆ. ಅವ ಪರಿ ಇತಿ ಅಲ್ಪ ಆಧಿಕ್ಯಾದಿ ವಿಶೇಷೋಪಿ ತದ್ವಾಚಕ ಏವೇತಿ ಜ್ಞಾಪನಾಯ ಚನಿಷ್ಕತಿತ್ತಿ. ಮತ್ತೆ ಹೇಳ್ತಾರೆ ಚನಿಷ್ಕತ್ ಅಂತ ಬಂದಿದೆ. ಅನುಕಾರ ಶಬ್ದ. ಚನಿಷ್ಕ ಶಬ್ದ ಅಂದ್ರೇನು? ಅನುಕಾರ ಶಬ್ದ. ಅನುಕಾರ ಶಬ್ದ ಏನು? ಪಟ 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 ಅನ್ನೋದು, ತಟ 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 ಅನ್ನೋದು, ಡಮ 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 ಅನ್ನೋದು, ಇವೆಲ್ಲ ಏನಿವು? ಅನುಕಾರ ಶಬ್ದ. ಡಮ 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 ಬರೋದಲ್ಲ. ಅವು ಕೂಡ ಏನು ಹೇಳುತ್ತೆ? ಮತ್ತೆ ದೇವ್ರ ಮೇಮೇನು ಹೇಳೋದು ಅವು ಕೂಡ. ಮತ್ತು ಮತ್ತೆ ಸ ನಿಶ್ವಣತ್ ಇತಿ ಅಶಯ. ಸ್ವನ, ನಿಶ್ವಣ, ಸನ ಮತ್ತು ಸ ಇಷ್ಟೆಲ್ಲ ಸೇರಿದರೆ ಏನಾಯ್ತು? ಅಲ್ಲಿಗೆ ಮಹಾತಾತ್ಪರ್ಯ ಇರೋದು ಅವಕ್ಕೇನೆ ಬೇರೆದಕ್ಕೆ. ಅಂಬಾ ಅಂತ ಹೊಸ ಕರೆಯುತ್ತೆ. ಅದು ಕೂಡ ಇವೇ ಆದಮೇಲೆ ಉಳಿದು ಕೆಟ್ಟ ಕೆಟ್ಟ ಪ್ರಾಣಿಗಳು ಹೇಳಿದ ಮೇಲೆ ಏನು ಒಳ್ಳೆಯ ಪ್ರಾಣಿ ಹೇಳೋದಕ್ಕೆ ಕಾರಣವೇ ಇಲ್ಲ. ಸನಿಷ್ಣವದಿತ್ಯತಿ ಅತಿಶಯಾರ್ಥೇ. ಇಷ್ಟೆಲ್ಲ ಆಚಾರ್ಯ ತಿಳಿಸಿದ್ರಲ್ಲ, ಇದನ್ನೇ ಸರ್ವೈಶ್ಚ ವೈದಿಕ ಪದೈರಪಿ ಲೋಕಶಬ್ದೈ ಮೇಘಾಗ್ನಿ ವಾರಿತಿ ತಲಾತಿ ರವೈಶ್ಚ ಸರ್ವೈ ಏಕೋಭಿಧೇಯ ಪರಿಪೂರ್ಣಗುಣ ಪ್ರಿಯೋಲಂ ನಾರಾಯಣ ಮಮ ಸದೈವ ಸುತುಷ್ಟಿಮೇತು. ಐತರೇ ಇದು ಕೊನೆಗೆ ಹೇಳಬೇಕಾದ್ರೆ ಹೇಳಿದರೆ ಶಬ್ದಗಳೇ ಇಲ್ಲ ಅಂಥೇಳಿ ಇದೆಲ್ಲ ಸಮ್ಮರಿ. ಅದು ಒಟ್ಟಿಗೆ ತಿಳ್ಕೊಂಡು ಕೊನೆಗೆ ಉಪಸಂಹಾರ ಮಾಡ್ತಾ ಇದ್ದಾರೆ. ಏನೋ ಏನು ಯಾವುದು? ಹಾಂ ಹೌದು, ಎಲ್ಲ ಹೇಳಿದ ನನಗೆ ಅದು. ಮತ್ತು ಸರ್ವೇ ಶಬ್ದ, ಸರ್ವೇ ವೇತ್ತ ವಾಮನಂತೆ ವೇದ ಸರ್ವೇ ರಹಮೇವ ವೇದ ಅಂತ ಹೇಳಿದರೆ ಪುರುಷ. ಎಲ್ಲವೂ ಶಬ್ದ ಕೂಡ ವೇದನೆ. ವೇದಕ್ಕೆ ಸ್ವರ ಇರಬೇಕಲ್ಲ. ಸ್ವರ, ವ್ಯವ್ಯಯಗಳು, ವ್ಯಂಜನಗಳು ಒಂದಲ್ಲ ಎರಡಲ್ಲ. ಇದು ಕೆಟ್ಟ ಶಬ್ದನೇ ಹೇಳುತ್ತೆ ಅಂತ ಹೇಳಿದ್ಮೇಲೆ ಇನ್ನೇನು ಹೇಳಾಗೇ ಇಲ್ಲವೇ ಇಲ್ಲ. ಇದು ದೇವರ ದೊಡ್ಡ ಮಹಿಮೆ. ಏನು ಯಾರೋ ಬೈತಾ ಇದ್ದಾನೀಗ, ಯಾರೋ ಅವ್ರನ್ನ ಬೈತಾ ಇದ್ದಾನೆ, ದೇವರು ಸ್ತೋತ್ರ ಆಗಬೇಕಲ್ಲ. ಯಾರಿಗೆ ಬೈತಾನೋ ಅವ್ರಿಗೆ ಬೈಯೋದು. ಅದು ಒಳಗಿರೋ ಪದಗಳೆಲ್ಲ ಏನದು? ದೇವರಿಗೆ ಸ್ತೋತ್ರ. ಸೊ ಆಗ ಕೂಡ ಬೈಯೋ ಪದ ಕೂಡ ಏನು ವೇಸ್ಟ್ ಆಗಲಿಲ್ಲ. ಎಲ್ಲಿಗೆ ಹೋಯ್ತು ಅದು? ಮತ್ತೆ ದೇವರಿಗೆ ಹೋಯ್ತು. ಇದು ಈ ಎಚ್ಚರ. ಅದಕ್ಕೆ ಜ್ಞಾನಿಗಳಿಗೆ ಏನು ಮಾಡಿದ್ರೆ ಏನಾಗುತ್ತೆ ಅವರಿಗೆ? ಯಾವ ಮಾತು ಕೂಡ ಯಾವಾಗಲೂ ದೇವರು ಸ್ತೋತ್ರ ಮಾಡ್ತಿರೋದು. ಹಾಗಾಗಿಬಿಡುತ್ತೆ. ಪಾಠ ಪ್ರವಚನ ಅದು ಏನು ಬಟ್ ಸ್ತೋತ್ರ ಪಾಠ ನಿಂತೋಯ್ತು, ಅದು ಪಾಠಕ್ಕೆ ಬರಲಿಲ್ಲ ಅಂತೇಳಿ ತಪ್ಪದು. ಪಾಠ ಕೂಡ ಏನದು? ದೊಡ್ಡ ಸ್ತೋತ್ರ. ಬರೀ ಅಲ್ಲ, ಅರ್ಥ ಮಾಡ್ಕೊಳ್ಳೋದ್ರೆ ಬರೀ ಸಾಮಾನ್ಯ ಸ್ತೋತ್ರಕ್ಕಿಂತ ಯಾವುದದು ಭಾರಿ ದೊಡ್ಡದು. ಇದು ತುಂಬ ಜನಕ್ಕೆ ಅರ್ಥ ಆಗಲ್ಲ. ಟೈಮೇ ಸಿಗೋದಿಲ್ಲ ಅಂತ ಹೇಳ್ತಾ ಮಾಡ್ತಿರ್ತಾರೆ. ತುಂಬ ದೊಡ್ಡದಕ್ಕೆ ಟೈಮ್ ಸಿಗೋಲ್ಲ ಅಂದ್ರೆ ಅರ್ಥ ಏನು? ಚಿಕ್ಕದಕ್ಕೆ ಟೈಮ್ ಸಿಗೋಲ್ಲ ಅಂದ್ರೆ ಅರ್ಥ. ದೊಡ್ಡದಕ್ಕೆ ಟೈಮ್ ಸಿಗೋಲ್ಲ ಅಂತ ಕೇಳಿದರೆ ಲೈಬ್ರರಿಗೆ ಹೋಗ್ಲಿಕ್ಕೆ ಟೈಮ್ ಇಲ್ಲ, ಪರೀಕ್ಷೆ ಹೋಗ್ಲಿಕ್ಕೆ ಟೈಮ್ ಇಲ್ಲ ಅಂದರೆ ಓದೋ ಉದ್ದೇಶ ಏನಾಗಿದ್ದರೆ ಓದು ಪರ್ಪಸ್ಸೇ ಇಲ್ಲ ಆಯ್ತಾಗ. ಹೌದು ಹ್ಞೂ ಹೇಳ್ತಾರೆ. ಅದೇ ಹೇಳ್ತಾರೆ. ಒಬ್ಬರು ಕೊಟೇಶನ್ ಕೊಡ್ತಾರೆ ಅದಕ್ಕೆ. ತಾವ ಏತಾಹ ಸರ್ವಾರುಚಃ ಸರ್ವೇ ವೇದಾಃ ಸರ್ವೇ ಘೋಷಾಃ ಏಕೈವ ವ್ಯಾಹೃತಿ. ವ್ಯಾಹೃತೆ ವ್ಯಾಹರಣ ಒಂದೇ ಹೇಳೋದು. ಅವೆಲ್ಲ ಕೂಡ ಏನದು? ಪ್ರಾಣ ಏವ. ಪ್ರಾಣನ ಬಗ್ಗೆನೇ. ಪ್ರಾಣನ ಬಗ್ಗೆ ವಾಯುದೇವ್ರ ಬಗ್ಗೆ ಬಂತಲ್ಲ ಅಂತ ಕೇಳಿದ್ರೆ ಪ್ರಾಣ. ವಿಷ್ಣು ಸಹಸ್ರದಲ್ಲಿ ಪ್ರಾಣ ಅಂದರೆ ಯಾರು? ಮುಖ್ಯ ಪ್ರಾಣ. ಪ್ರಾಣಗಳು ಮುಖ್ಯ ಪ್ರಾಣ, ಪರಮ ಮುಖ್ಯ ಪ್ರಾಣ ಯಾರು? ನಾರಾಯಣ. ಪರಮ ಮುಖ್ಯ ಪ್ರಾಣ ಅಂದರೆ ನಾರಾಯಣನೇ. ಅದಕ್ಕೆ ಪ್ರಾಣ. ಇಲ್ಲೊಂದು ಅರ್ಥ ಯಾತಕ್ಕೆ ಬಂತು? ವಾಯುದೇವರನ್ನು ಹೇಳುತ್ತೆ ಅಂತ ಆಯ್ತು. ಎಲ್ಲಿವರೆಗೂ?
ದೇವರು ಹೇಳೋದನ್ನು ಬಿಟ್ಟು ಬಾರು ಹೇಳೋದು ಬಿಟ್ಟು ಉಳಿದೆಲ್ಲ ವಾಯುದೇವರು ಅಪ್ಲೈ ಮಾಡೋಕ್ಕೆ ಬರುತ್ತೆ ಗೊತ್ತಾ. ಇಂದ್ರ ವಾಯುದೇವರು ಅಪ್ಲೈ ಮಾಡೋಕ್ಕೆ ಬರೋದು, ಅವ್ರು ಇಂದ್ರ ಪದವಿಯಲ್ಲಿ ಬೇರೆ ಇದ್ದವ್ರು ಈ ಮಧ್ಯವರು. ಆದ್ದರಿಂದ ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಪ್ರಾಣ ಶಬ್ದಕ್ಕೆ ಭಾಳ ಸ್ವಾರಸ್ಯ ಬಂದು ಮತ್ತು ಕೆಳಗೆ ತರಬಾರ್ದು ಮುಗಿತಲಿಗೆ. ವಾಯುದೇವರಾದ ಕೆಳಗೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು, ಅಲ್ಲಿವರೆಗೂ ಅಪ್ಲೈ ನಾವು ಅಲೌಡ್. ಕೆಳಗೆ ಚಕ್ರಾಂತ ದೇವತಾ ಇನ್ನೊಂದು ಸ್ಟೇಜಲ್ಲಿ, ಈ ಸ್ಟೇಜಲ್ಲಿ ಏನು ಏ ಗುಣನಾಮ ಜಗತ್ ಪ್ರಸಿದ್ಧ. ಅಷ್ಟೊತ್ತಿಗೆ ಗುಣಪೂರ್ಣತ್ವ ಹೇಳಿದರು ವಾಯುದೇವರಿಗೆ. ದೇವರಿಗೆ ಗುಣಪೂರ್ಣತ್ವ ಹೇಳ್ತೀವಿ, ವಾಯುದೇವರಿಗೆ ಗುಣಪೂರ್ಣತ್ವ ಹೇಳಿದರು. ಆ ರೀತಿ ಉಳಿದವ್ರಿಗೆ ಯಾರಿಗೂ ಹೇಳೋದಿಲ್ಲ. ಏನಿಬ್ಬರಿಗೂ ವ್ಯತ್ಯಾಸ? ಎಲ್ಲಿ ಏನೇನು ವೇದೋಕ್ತ ವೇದ ಅನುಕ್ತ ಎಲ್ಲ ಗುಣಪೂರ್ಣತ್ವ ದೇವರಿಗೆ. ಇವರು ಜಗತ್ ಪ್ರಸಿದ್ಧ ಸೇರಿಸಿದ್ದಾರೆ. ಎಲ್ಲವೂ ಅಲ್ಲ, ಜಗತ್ ಪ್ರಸಿದ್ಧವಾದ್ದೆಲ್ಲ ಅಂಥೇಳಿ. ಇದು ಕೂಡ ಉಳಿದವರಿಗಿಲ್ಲ. ಅರ್ಥ ಆಯ್ತಾ? ಇದು ಡಿಫರೆನ್ಸ್. ಇದು ಇಲ್ಲಿ ಪ್ರಾಣ ಶಬ್ದಕ್ಕೆ ಅರ್ಥ ಹಾಗೆ. ಅಲ್ಲಿ ಮುಂದೆ ಹೇಳ್ತಾರೆ ಪ್ರಾಣ ಏವ ಪ್ರಾಣ ರುಚಃ ಇತ್ತೇವ ವಿದ್ಯಾತ್. ಇದು ಐತರೇಯ ಉಪನಿಷತ್ತು. ಇತ್ತೀಚ ಶ್ರುತಿ. ಇವೆಲ್ಲ ಎಲ್ಲರಿಗೂ ಕಾಮನ್ ಗೊತ್ತಿರೋ ವಿಷಯಗಳಿವೆಲ್ಲ. ಅಂದರೆ ಶ್ರುತಿಗಳು. ಅರ್ಥ ಗೊತ್ತಿಲ್ಲ, ಶ್ರುತಿ ಗೊತ್ತಿದೆ ಅವರಿಗೆ. ಕೆಲವು ಶ್ರುತಿಗಳೇ ಗೊತ್ತಿಲ್ಲ, ಕೋಟ್ ಮಾಡ್ತಾರೆ. ಶಬ್ದ ತತ್ವೇ ಅಂತ ಒಂದು ಗಂಟೆ ಕೋಟ್ ಮಾಡ್ತಾರೆ. ಇಲ್ಲಿ ಹೇಳಿರೋದು ಎಕ್ಸ್ಪೆನ್ಷನ್ ಪೂರ್ತಿಯಾಗಿ. ದಧ್ನಃ ಮಥನ ಶಬ್ದಶ್ಚ ಅಪಿ ಅಂತರ್ನಾದ ಸ್ವರೂಪತಃ ಭೀಷಕತ್ವಂ ಹರೇರ್ಬ್ರೂಯಾತ್ ಅಂತರ್ನಾದೋ ಹಿ ಭೀಷಣೇ. ಏನೀಗ ದಧಿಮಥನ ಶಬ್ದ. ದಧ್ನಃ ಅಂದರೆ ದಧಿ ಶಬ್ದಕ್ಕೆ ದಧ್ನಃ ಏನದು ಷಷ್ಠಿ ಏಕವಚನ, ಪಂಚಮಿ ಏಕವಚನ ಎರಡು ಅದೇನೆ. ಮತ್ತೆ ಹೇಳ್ತಾರೆ ಮಥನ ಶಬ್ದ ಮೇಲ್ನೋಟಕ್ಕೆ ದಧನ ಮೊಸರು ಕಡೆಯೋದು ಅಂತ ಅರ್ಥ. ಅದಕ್ಕೆ ಕೃಷ್ಣ ಮೊಸರು ಕಡಿಬೇಕಾದ್ರೆ ಹೋದ. ಅದು ಸ್ತೋತ್ರ ಮಾಡಿಲ್ಲ, ಏನಿಲ್ಲ. ಅಲ್ಯಾಕೆ ಹೋಗ್ಬೇಕು ಅಂದರೆ ಸ್ತೋತ್ರ ನಡೀತಾ ಇದೆ ಅಲ್ಲೂ ಕೂಡ. ಆ್ಯಕ್ಚುಲಿ ಕಡೆಯ ಶಬ್ದ ಬರ್ತಿರೋದು ಇದರಿಂದ. ಮಾಡ್ತಿರೋದು ಯಾರು ಅದನ್ನು? ಯಶೋದೆ. ಅದಕ್ಕೋಸ್ಕರ ಹಾಕಿ ಮಾಡಿದಾಗ ಲೆಕ್ಕ. ಇದು ಜಡ ಪದಾರ್ಥಕ್ಕಿಲ್ಲಲ್ಲ, ಜಡ ಪದಾರ್ಥಕ್ಕಿಲ್ಲ. ಆದ್ದರಿಂದ ಯಶೋದೆಗೆ ಆ ಪುಣ್ಯ ಬಂತು. ಆಗ ನಮ್ಗೆ ಅರ್ಥ ಆಗುತ್ತೆ. ಮಕ್ಕಳ ಆಡಿಸುವಾಗ ಬಡದೇವಡು ಅಕ್ಕರದೆ ನಲಿಯುವಾಗ ಅಂತ ಹೇಳಿದರೆ ಪ್ರತಿ ಶಬ್ದನೂ ದೇವ್ರನ್ನ ಹೇಳೋದ್ರಿಂದ ಏನಾಯ್ತಾಗ ಮೊಸರು ಕಡಿಯೋದು ಇದು ಮಾಡೋದು ಸಹ ಉಗ್ತಾ ಇದೆ ಹಾಲು. ಗೊತ್ತಾಯ್ತಾ? ಪಟ ಪಟ ಕೂಚ ನೀರು ಚಳಪಳ ಬರೀ ಕಾಸಿ ನೀರು ಶಬ್ದ ಮಾಡುತ್ತೆ. ಆ ಶಬ್ದ ಕೂಡ ದೇವ್ರದ್ದೇನೆ. ಇವೆಲ್ಲ ತಿಳ್ಕೊಂಡ್ರೆ ಎಷ್ಟು ದೊಡ್ಡ ಅನುಸಂಧಾನ. ಆಗ ಉಪಾಸನೆ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳೋಂಗೇ ಇಲ್ಲ ಅವರು. 24 ತಾಸು ಉಪಾಸನೆ ಮಾಡ್ತಾರೆ. ಇದು ಗೊರಕೆ ಹೊಡಿತಾರೆ, ಅದು ದೇವರು ಶಬ್ದನೇ. ಗೊರಕೆ ಜೋರಾಗಿ ಹೊಡಿತಾ ಇರ್ತಾಗ ಅವರಿಗೆ ನಿದ್ದೆನೆ. ಅರ್ಥ ಮಾಡ್ಕೊಂಡವ್ರಿಗೆ ಅದು ದೊಡ್ಡದು ಇದು ಹೇಳ್ತಾ ಅದು ಹೆಸರಿದ್ರೆ ಬಂದಿದೆ ಅದು. ಗೊತ್ತಾಯ್ತಾ? ಗೊರಕೆ ಹೊಡೆಯೋ ಶಬ್ದ ಕೂಡ ದೇವ್ರನ್ನ ಹೇಳೋದು ಅಂತೇಳಿ. ಬರೀ ಇದಲ್ಲ, ಸುಳ್ಳೆ ಹೇಳಿದ್ದಲ್ಲ, ಸತ್ಯ. ಶಬ್ದ ಆದಮೇಲೆ ಅದು ಸೇರಬೇಕಲ್ಲ. ಪ್ರಾಣ ಏವ ದಧ್ನಃ ಮಥನ ಶಬ್ದಶ್ಚ ಅಪಿ ಅಂತರ್ನಾದ ಅಂತರ್ನಾದ. ನಮಗೆ ನೋಡಿದ್ರೆ ಶಬ್ದ ಕಾಣಿಸೋದಿಲ್ಲ ಹೊರಗಡೆಯಿಂದ. ಏನು ಬಡಿಯೋದು ಗಿಡಿಯೋದು ಏನೂ ಇಲ್ಲ. ಈ ಮಾಡಿದಾಗ ಶಬ್ದ ಬರ್ತಾ ಹೋಗುತ್ತೆ. ಶಬ್ದ ಎಲ್ಲಿಂದ ಬರುತ್ತೆ? ಅದರಿಂದ ಬರೋಕ್ಕೆ ಶುರು ಆಗುತ್ತೆ. ಇದರಿಂದ ಅಲ್ಲ, ಹಾಲು ಮೊಸರಿನ ಅಲ್ಲಿಂದ ಶಬ್ದ ಬರುತ್ತೆ. ಅಂತರ್ನಾದ ಒಳಗಿನ ಶಬ್ದ. ನಾವು ಮನೆ ಮಾತು ಗಟ್ಟಿಯಾಗಿ ಹೇಳಿಲ್ಲ, ಮನಸ್ಸಿನಲ್ಲಿ ಹೇಳ್ಕೊತೇವೆ. ಅದು ಶಬ್ದ ಇದೆ ಒಳಗಡೆಗೆ. ಅಂತರ್ನಾದ ಕೂಡ ಯಾರನ್ನ ಹೇಳಿ ತಿಳಿದವ್ರು ದೇವ್ರ ಪೂಜೆ ಅದು ಜಪನೇ ಆಗ್ತಿದ್ದಿಲ್ಲ. ನಾವು ಮೌನದಲ್ಲಿದ್ದಾಗ ಮಾಡಿದ ಜಪ ದೇವ್ರನ್ನ ಹೇಳದೆ ಹೋಗಿದ್ದರೆ ಜಪ ಆಗ್ತಾನೇ ಇರಲಿಲ್ಲ. ಜಪ ಆಯಿತು ಅಂದ್ರೆ ಅರ್ಥ ಏನು? ಅಂತರ್ನಾದ ಕೂಡ ದೇವ್ರನ್ನ ಹೇಳುತ್ತೆ ಅಂತ ಅರ್ಥ. ಅಂತರ್ನಾದೋ ಹಿ ಭೀಷಣೆ. ಕೆಲವು ತೇಗೋದೆಲ್ಲ ಶಬ್ದ ಕೆಲಸ ಉಳಿದವ್ರಿಗೆ ಕೇಳಿಸಲ್ಲ, ಅವನಿಗೆ ಗೊತ್ತಾಗುತ್ತೆ. ಉಳಿದವ್ರಿಗೆ ಕೇಳಿಸೋದು ದೊಡ್ಡದಿಲ್ಲ. ಕೆಲಸತ್ತು ಒಳಗೆ ಶಬ್ದ ಅವ್ರಿಗೆ ಗೊತ್ತು, ಉಳಿದವ್ರಿಗೆ ಗೊತ್ತಿಲ್ಲ. ಅದು ಕೂಡ ಮತ್ತೆ ದೇವ್ರನ್ನ ಹೇಳೋ. ಗೊತ್ತಾಯ್ತಾ? ಅದು ಹೇಗೆ ಅಂತ ಹೇಳ್ತಾರೆ. ಮತ್ತೆ ಅದೇನು ಭೀಷಣ ಅಂತರ್ನಾದ ಏನು ತೋರಿಸುತ್ತೆ? ಭೀಷಣ. ಯದ್ಭೀಷ ಉದೈತಿ ಸೂರ್ಯ. ದೇವರ ಭೀಷಕತ್ವವನ್ನು ಅಲ್ಲಿ ತೋರಿಸುತ್ತೆ ಅಂತ ಅರ್ಥ. ಸಿಂಹ ಗರ್ಜನೆ ಮಾಡುತ್ತೆ. ಒಂದು ಕ್ಷಣ ಏನಾಗುತ್ತೆ, ಗರ್ಜನೆ ಮಾಡಿಬಿಟ್ರೆ ಇಡೀ ಕಾಡು ಪ್ರತಿಷ್ಠೆ ಬರುತ್ತೆ. ಸಿಂಹದ ಬಗ್ಗೆ ನೋಡಿದಾಗ ಇಡೀ ಕಾಡು ಯಾವುದೋ ಒಂದು ಇದರಲ್ಲಿ ಹೋದ ಉತ್ತರ ಭಾರತಕ್ಕೆಲ್ಲೋ ಲಕ್ನೋದಲ್ಲಿರಬೇಕು. ದೊಡ್ಡ ಕಾಡು ಇದ್ದಾಗಿದೆ. ಅಲ್ಲಿ ಸಿಂಹಗಳಿವೆ. ಈ ಕಡೆ ಬರದಂತೆ ಪ್ರೊಡಕ್ಷನ್ ಹಾಕಿದ್ದಾರೆ. ಒಂದು ಇಡೀ ಅದು ಇದಾಗುತ್ತೆ, ರಿಬೌಂಡ್ ಆಗುತ್ತೆ ಸೌಂಡ್. ಒಂದು ಸರ್ತಿ ಸ್ವಲ್ಪ ಜೋರಾಗಿ ಕೂಗಿದ ತಕ್ಷಣ ಅದಿಷ್ಟು ಕವರ್ ಆಗಿಬಿಡುತ್ತೆ. ಎಷ್ಟು ಶಕ್ತಿ ಇರಬೇಕು. ಮೃಗರಾಜ ಅಂತ ಅದಕ್ಕೆ ಹೆಸರು. ಅದಕ್ಕೆ ಸಿಂಹನಾದ ಅಂತ ಹೆಸರು ಶುರುವಾಯಿತು. ಸಿಂಹನಾದ ಅಂತ ಅರ್ಥ ಏನು? ಸಿಂಹ ಬಂದು ಕೂಗೋದಲ್ಲ. ಭಾಳ ದೊಡ್ಡ ನಾದಕ್ಕೆ ಏನಂತಾರೆ? ಸಿಂಹನಾದ ಅಂತ ಕರೀತಾರೆ. ತಾವ ಏತಾಹ ಸರ್ವಾ ರುಚಃ ಸರ್ವೇ ವೇದಾಹ ಅದೆಲ್ಲ ಹೇಳಿ ದಧ್ನಃ ಮಥನ ಶಬ್ದಶ್ಚಾಪಿ ಅಂತರ್ನಾದ ಸ್ವರೂಪತಃ ಭೀಷಕತ್ವಂ ಹರೇಹೇ ಯದ್ಭೀಷ ಉದೈತಿ ಸೂರ್ಯ ಇತ್ಯಾದಿ. ಬ್ರೂಯಾತ್ ಅಂತರ್ನಾದೋ ಹಿ ಭೀಷಣೆ. ಅಂತರ್ನಾದೋ ಹಿ ಭೀಷಣೆ. ಯಾರನ್ನ ಜೋರ ಹೊಡಿತಾ ಇರ್ತಾರೆ, ನೋಡಿದವ್ರಿಗೆ ಅವ್ರಿಗೆ ಭಯ ಶುರುವಾಗುತ್ತೆ. ಅವ್ರು ಅದೇ ತಪ್ಪು ಮಾಡಿದರೆ ನೆಕ್ಸ್ಟ್ ನನಗೂ ಬರುತ್ತೆ ಅಂತ ಹೇಳಿಬಿಟ್ಟು ಆ ಶಬ್ದ ಭೀಷಕತ್ವ ಮಧ್ಯೆ ಮಾಡ್ತಿರೋದು ಒಬ್ಬನಿಗೆ. ತಪ್ಪು ಮಾಡಿದವರೆಲ್ಲ ಏನಾಗುತ್ತದ ಎಚ್ಚರಿಕೆ ಕೊಡೋದು. ಅದಕ್ಕೆ ಭೀಷಣೆ.
ಗಜ ಬೃಂಹಿತಮಪ್ಪೇವಂ, ಗಜ ಬೃಂಹಿತ ಅಂದರೆ ಗೀಳೋದು, ಆನೆ ಗೀಳೋದು ಅಂತ ಒಂದು ಶಬ್ದಕ್ಕೆ ಹೆಸರಿದೆ. ಪ್ರತಿಯೊಂದು ಪ್ರಾಣಿಗಳು ಕರಿಬೇಕಾದ್ರೆ ಅದರ ಕುದುರೆಗೆ ಏನಂತಾರೆ? ಹೇಷಾರವ ಅಂತ ಕರೀತಾರೆ. ಕುದುರೆ ಒಂದೊಂದಕ್ಕೊಂದೊಂದು ಹೆಸರಿದೆ. ಹಲ್ಲಿಗೆ ರೊಚ್ಚುಗೊಟ್ಟೋದು ಅಂತ ಕರೀತಾರೆ. ಅದು ಆ ಶಬ್ದ ಅದಕ್ಕೆ ರೊಚ್ಚುಗೊಟ್ಟೋದ್ರೆ ಹಲ್ಲಿ ಅಂತಾರೆ ಅರ್ಥ. ದೊಡ್ಡದಾದ ಸಿಂಹನಾದ ಸಿಬ್ಬಂದಿ ಅಂತ ಅರ್ಥ. ಈ ರೀತಿ ಹೇಳಿದರು, ಆ ರೀತಿ ಹೇಳಿದರು. ಸಿಂಹನಾದ ಅಂತ ಹೇಳಿದರೆ ಈ ಅರ್ಥ ಮಾಡಬೇಕು. ಇದನ್ನು ಹೇಳಿದರೆ ಗರ್ಜನೆ ಅಂತಾರೆ. ಸಿಂಹನಾದಕ್ಕೆ ಏನಂತಾರೆ? ಗರ್ಜನೆ. ಈ ಹಲ್ಲಿಗೆಲ್ಲ ಗರ್ಜನೆ ಅಂತ ಕರೆಯಲ್ಲ ಅದಕ್ಕೆಲ್ಲ. ಅದು ಶಬ್ದ ಆದರೂ ಕೂಡ ಬೇರೆ ಬೇರೆ. ಅದು ಶಬ್ದದಲ್ಲೂ ಕೂಡ ಭೇದ ಇದೆ. ಶಬ್ದ ಜಡ ಪದಾರ್ಥ ಆದ್ದರಿಂದ ಜಡ ಭೇದ ಬಂತಲ್ಲ. ಇಲ್ಲದೆ ಹೋದರೆ ನಮ್ಗೆ ಗೊತ್ತೇ ಆಗ್ತಿರಲಿಲ್ಲ. ಸ್ಕೂಟ್ರು ಎಷ್ಟೇ ಮಾಡಿ ಸ್ಕೂಟ್ರ್ ಸೌಂಡೇ ಬೇರೆ, ಈ ಕಾರ್ಗಳ ಸೌಂಡೇ ಬೇರೆ ತಿಳಿತಾ. ಮತ್ತು ಅವರವ್ರ ಸ್ಕೂಟ್ರ್ ಸೌಂಡೇ ಬೇರೆ. ಮತ್ತು ಮಕ್ಕಳಿಗೆ ಗೊತ್ತಾಗುತ್ತೆ ತಮ್ಮ ಸ್ಕೂಟ್ರ್ ಹೌದಲ್ಲ ಅಂತೇಳಿ. ಇವ್ರು ಯಾವ್ದು ಹೋಗ್ತಾರೆ ಯಾರು ಏನು ಜ್ವರಕ್ಕೆ ಹೋದ್ರು ಅನ್ನೋದಿಲ್ಲ. ಯಾವಾಗ ಅದು ಅವ್ರು ಮಾಡ್ತಾರೆ, ಓ ನಮ್ಮ ಸ್ಕೂಟ್ರ್, ನಮ್ಮ ಅಪ್ಪನ ಸ್ಕೂಟ್ರ್, ನಮ್ಮ ಅಣ್ಣನ ಸ್ಕೂಟ್ರ್ ತಕ್ಷಣ ಹೇಳಿಬಿಡ್ತಾ. ಆ ಶಬ್ದ ಕೇಳಿ ಬಸ್ಸಲ್ಲಿ ಬೆಲ್ ಹೊಡಿತೀವಿ, ಈ ಬೆಲ್ ಇಲ್ಲ ಈಗ ಅಂತ ಕಾಣುತ್ತಲ್ಲ. ಒಂದು ಬೆಲ್ ಹೊಡಿತಿದ್ರು. ಇವ್ರು ತುಂಬ ನಿಲ್ಲಿಸ್ಬಿಟ್ಟಾಗ ಸ್ವಲ್ಪ ಪ್ಯಾಸೆಂಜರ್ ಹೊಡೆದ್ರೆ ಹೋಗ್ತಿದ್ದಿಲ್ಲ ಅವನು. ಕಂಡಕ್ಟರ್ ಹೊಡೆದ ತಕ್ಷಣ ಗೊತ್ತಾಗೋದು. ಅವ್ನು ಹೊಡೆಯೋ ರೀತಿ ಬೇರೆ. ಕಂಡಕ್ಟರ್ ಹೊಡೆಯೋದ್ರಲ್ಲಿ ಏನಿರುತ್ತೆ, ಒಂದು ಅಥೆಂಟಿಸಿಟಿ ಇರುತ್ತೆ. ಹುಡ್ದವ್ರಿಗೆ ಭಯ, ಇದು ಬೈತಾ ಇರೋದು ಅಂತೇಳಿ. ಅವನು ಇರೋದೇ ಅದಕ್ಕೋಸ್ಕರ ಜೋರಾಗಿ ಹೊಡೆದ ತಕ್ಷಣ ಹೊರಟುಬಿಡ್ತಾ. ಅದೇ ಶಬ್ದ ಅಷ್ಟೇ ಇದೆ. ಅದು ಯಾರು ಹೊಡಿತಾರೆ ಅಂಥೇಳಿ ನೋಡೇ ಇಲ್ಲ. ಅಲ್ಲಿಂದ ರಸ್ಟಲ್ಲಿ ಕಾಣಿಸೋದೂ ಇಲ್ಲ. ಇವೆಲ್ಲ ಏನು ತೋರಿಸುತ್ತೆ? ಶಬ್ದದಲ್ಲೂ ವ್ಯತ್ಯಾಸ ಇದೆ. ಇದೆಲ್ಲ ತಿಳ್ಕೊಂಡ್ರೆ ಒಂದು ಕಡೆಗೆ ಹರಿ ಸರ್ವೋತ್ತಮತ್ವ, ಇನ್ನೊಂದು ಪಂಚಭೇದ ಗೊತ್ತಾದ. ಅವಿಷ್ಟ ಪ್ರಾಣಿಗಳ ಶಬ್ದ ಮಾಡುತ್ತೆ ಅಂದರೆ ಪ್ರಾಣಿಗಳಲ್ಲಿ ಭೇದ ಇದೆ ಅಂತ ಅರ್ಥ. ಪ್ರಾಣಿಗಳ ಶಬ್ದದಲ್ಲಿ ಭೇದ ಇದ್ದಾಗ ಭೇದ ಎಲ್ಲಿರಬೇಕಿದು? ಇರಬೇಕು. ಈ ನೋಡಿ, ತಬಲ ಶಬ್ದ ಬೇರೆ, ಊದೋದು ಬೇರೆ, ಅದೇ ಕೂತಿ ಇನ್ನಿದು ಕೆಲವೆಲ್ಲ. ಈಗ ಈ ಶಬ್ದಗಳು ಬೇರೆ, ಒಂದೇ ಹೊಡೆಯೋದು ಬೇರೆ ತಿಳಿತಾ. ಈ ಹಾರ್ಮೋನಿಯಂ ಶಬ್ದ ಎಷ್ಟು ಇಷ್ಟರಲ್ಲೇ ಟಕ ಬೇರೆ ಸೌಂಡ್ ಬರ್ತಾ ಹೋಗೋದು. ಈ ಶಬ್ದ ಬೇರೆ ಸಂಗೀತಕ್ಕೆ ಎಲ್ಲ ಕೂಗಿದೆಲ್ಲ ಸಂಗೀತ ಆಗಿಬಿಡ್ತಾಯಿತ್ತು. ಯಾಕಾಗಲಿಲ್ಲ ಅಂದರೆ ಆ ರಿದಮಲ್ಲೇ ಬರಬೇಕು. ಆ ಶಬ್ದಗಳೇ ಜೋಡಣೆ ಆಗಬೇಕು. ಆ ಪಿಟೀಲಿನ ಶಬ್ದನೇ ಬೇರೆ, ವೀಣಾ ಶಬ್ದನೇ ಬೇರೆ. ಗೊತ್ತಿದ್ದವ್ರು ಏನು ಬಾರಿಸ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆಲ್ಲ. ಗಜಬೃಂಹಿತಮಪ್ಪೇವಂ ಧಿಕ್ಕಾರ ಸಹಿತಂ ಅದೇ ಗೀಳಿಬಿಟ್ಟಾಗ, ಆನೆಗೆ ಗೀಳಿಟ್ಬಿಟ್ರೆ ಧಿಕ್ಕಾರ ಮಾಡಿದ ಲೆಕ್ಕ. ನನ್ನ ಮುಂದೆ ಯಾರಿದ್ದಾರೆ ಎಂಬ ರೀತಿಯಲ್ಲಿ. ನಿಮ್ಮೆಲ್ಲ ಏನು ಪ್ರಯೋಜನ? ಆನೆಗೆ ಕೂಗಿಸಿ ಎಲ್ಲ ಓಡೋಗ್ಬಿಡುತ್ತೆ ತಕ್ಷಣ. ಸಿಂಹದ ಧ್ವನಿ ಶಬ್ದ ಬೇರೆ, ಅದು ಭಯ ಹುಟ್ಟಿಸುತ್ತೆ. ಇದೇನು ಹೇಳುತ್ತೆ? ಅದು ಉಳಿದಕ್ಕಿಂತ ಶ್ರೇಷ್ಠತೆ ತೋರಿಸುತ್ತೆ. ಗಜರಾಜ ಅಂತ ಗಜನೆ ಅಂತ, ಅದು ಮೃಗರಾಜ, ಇದು ಗಜರಾಜ. ಗಜರಾಜ ಅಂದರೆ ಗಜಗಳಲ್ಲಿ ದೊಡ್ಡದು ಅಂತ ಅರ್ಥ. ಗಜೇಂದ್ರ ಅಂತೀವಲ್ಲ ಹಾಗೆ. ಸ್ವರಿತೇನ ಸಮಾಯೋಗಾತ್ ಧಿಕೃತವು ತ್ವರಿತೋ ಯತಃ. ಸ್ವರಿತ ಅಂದ್ರೇನು? ಜೋರ ಹೇಳೋದು ಸ್ವರಿತ, ಸ್ವರಿತ ಸ್ವರ ಅಂತ ಕರೀತಾರೆ. ಅದು ಉಳಿದವ್ರನ್ನ ಏನು ಮಾಡುತ್ತೆ? ಧಿಕ್ಕಾರ. ಗಟ್ಟಿಯಾಗಿ ಮಾತಾಡಿ ಸುಮ್ಮನೆ ಆಗ್ಬಿಡ್ತಾರೆ. ಮಾತಾಡ್ಬೇಕಾದ್ರೆ ಅಷ್ಟೇ. ಇವನು ಒಬ್ಬನು ಏನಂತಾರೆ, ಅವ್ನು ಸ್ವಲ್ಪ ಕಡಿಮೆ ಆಗುತ್ತೆ. ಇವ್ರು ಅಂದ ತಕ್ಷಣ ಏನಾಗ್ತಾರೋ ಅವನು ಆ ಮಟ್ಟದಲ್ಲಿ ಕೂಗೋದಿಲ್ಲ. ಸರಿ ಇದ್ದವನು ತುಂಬ ಸಾಕಂಬಂದ್ರೆ ಎಂದ ತಕ್ಷಣ ಏನಾಗ್ಬಿಡ್ತಾನೋ ಡೌನ್ ಆಗಿಬಿಡ್ತಾನೆ. ಅದಕ್ಕೆ ಹೇಳ್ತಾರೆ, ಸುಮ್ಮನೆ ಇದ್ದಷ್ಟು ಜನ ಜೋರು ಮಾಡ್ತಾ ಇರ್ತಾರಲ್ಲ ಹಾಗೆ. ಇವ್ರು ತಿರುಗಿ ಕೂಗಿದಾದ್ರೆ ಏನು ಮಾಡ್ತಾರಾಗ? ಆಗ ಅವನು ಸ್ವಲ್ಪ ಹುಷಾರಾಗ್ತಾ, ಇವರು ನಮ್ಮ ಜೋರಾಗಿದ್ದಾರೆ ಪರವಾಗಿಲ್ಲ ಅಂತ. ಇಲ್ಲ ಸುಮ್ಮನೆ ಬಯಸ್ಕೊಂಡ್ಬಿಡ್ತಾರೆ ಕೆಲವರು, ಸರಿ ಇದ್ದರೂ ಕೂಡ. ಸ್ವರಿತೇನ ಸಮಾಯೋಗ ಅಂದರೆ ಕೂಡೋದು ಅಂತ ಅರ್ಥ. ಧಿಕೃತವು ಸ್ವರಿತೋ ಯತಃ, ಅದು ಧಿಕ್ಕಾರ. ಇದು ಭೀಷಕತ್ವ, ಇದು ಧಿಕ್ಕಾರ. ಮಹಾಮಂತ್ರಂ ಜಲಾದ್ಯೈಶ್ಚ ಯುಕ್ತಮೇತಾದೃಶಂ ವದೆ. ಮಹಾಮಂತ್ರ, ಅದು ಮಂತ್ರ ಅಂದರೆ ದೊಡ್ಡ ಪಾತ್ರೆಗಳು, ನೀರಲ್ಲಿರೋ ಪಾತ್ರೆಗಳ ಶಬ್ದ ಬೇರೆ, ಈ ಶಬ್ದಗಳು ಬೇರೆ. ಬರೀ ಶಬ್ದ ಯಾವುದು? ಧಿಕೃತವು ಮಹಾಪ್ರಾಣ. ಅದು ಧಿಕ್ಕ, ಹೌದು. ಮಹಾಪ್ರಾಣ ಹೇಗೆ ಬರೀಬೇಕು? ದೀಕ ಧಾವತ್ತನೇ ಕೊಡಬೇಕು. ಧಿಕೃತವು ತ್ವರಿ ಧಿಕ್ಕಾರ. ಪ್ರತ್ಯೇಕ ಬರೆದಾಗ ಧೀ ಬಂದುಬಿಡುತ್ತೆ. ಹಿಂದೆ ಸೇರಿಸಿದ್ರಿಂದ ಏನಾಯ್ತದೆ? ಈಗ ಧೀ ಕೆಳಗೆ ಬಂತು ಅಷ್ಟೇ. ಧೀ ದೊಡ್ಡದು ಮಹಾಪ್ರಾಣನೇ ಇರಬೇಕಲ್ಲಿ. ಮಹಾಮಂತ್ರಂ ಮಹಾಮತ್ರ ಕರಿವು, ಇನ್ನೂ ಸರಿ ಹೋಗುತ್ತೆ. ಜಲಾದ್ಯೈಶ್ಚ ಯುಕ್ತಮೇ ಮಾತ್ರ, ಅದೇ ಕರೆಕ್ಟ್. ಮಹಾಮತ್ರ ಅಂತ ದೊಡ್ಡ ಪಾತ್ರೆ ಅಂತ ಅರ್ಥ. ದೊಡ್ಡ ಪಾತ್ರೆಗಳ ಶಬ್ದ ಬೇರೆ, ಚಿಕ್ಕ ಪಾತ್ರೆಗಳ ಶಬ್ದ ಬೇರೆ. ಅದೇ ನೋಡಿ, ಜೋರ ನೀರು ಬರುತ್ತೆ ಗೊತ್ತಾ. ದೊಡ್ಡ ಪಾತ್ರೆಯಲ್ಲಿ ನೀರು ಹಿಡಿಬೇಕಾದ್ರೆ ಸೌಂಡ್ ಬೇರೆ ಬರುತ್ತೆ, ಚಿಕ್ಕ ಪಾತ್ರೆಯಲ್ಲಿ ಬೇರೆ ಸೌಂಡ್ ಬರುತ್ತೆ. ಪಾತ್ರೆ ಶಬ್ದ ಅದು ಇಲ್ಲಿ ಬೀಳುತ್ತಲ್ಲ, ಪಾತ್ರೆ ಶಬ್ದ ಚೇಂಜ್ ಆಗ್ತಾ ಹೋಗುತ್ತೆ. ಪಾತ್ರೆಗಳು ಮಂತ್ರನೂ ಆಗ್ಬೋದು. ಮಹಾಮಂತ್ರ ಪಾಠ ಇರೋದು ಅದು ಮುಖ್ಯವಾಗಿ. ಪಾದಭೂಷಾಚ, ಇನ್ನೂ ಅನೇಕ ಅರ್ಥ ಇದೆ ಅದಕ್ಕೆ. ಅದೊಂದು ಅರ್ಥ. ಪಾದಭೂಷಾಚ, ಪಾದಭೂಷ ಕಾಲ್ಗೆಜ್ಜೆಗಳು. ಧಿಕ್ಕಾರಂ ತತ್ಕೃತಂ ತ್ವರಿತಂ ವದೇತ್, ಸ್ವರಿತಂ ವದೇತ್. ಅದು ಅಷ್ಟೇ. ಗೆಜ್ಜೆಗಳ ಸದ್ದು ನೋಡ್ತಾರೆ. ಗೆಜ್ಜೆ ಸದ್ದು ಯಾವುದೊಂದು ನೋಡಿದ ತಕ್ಷಣ ಗುರ್ತು ಹಿಡಿಯೋಕ್ಕೆ ಬರುತ್ತೆ. ದ್ರೌಪದಿ ನಮಸ್ಕಾರ ಮಾಡೋಕ್ಕೆ ಬಂದ ಮಹಾಭಾರತದಲ್ಲಿ ಹೇಳ್ತಾರೆ, ಗಾಂಧಾರಿ ಬಟ್ಟೆ ಕಟ್ಟು ಕಾಣಿಸೋದಿಲ್ಲ.
ದ್ರೌಪದಿ ಶಬ್ದದಿಂದನೇ ಗುರುತಿಸಿದ್ಲಂತೆ. ಓ ಈಗ ತ್ರಿಲೋಕ ಸುಂದರಿ ಬರುತ್ತಿರೋದು ಶಬ್ದ, ಅದು ಕಾಲ್ಗೆಜ್ಜೆಯ ಶಬ್ದ. ಗುರುತು ಹಿಡಿದಿದ್ದೇನು? ಕೃಷ್ಣ ಅದೆಲ್ಲೋ ತ್ರಿಲೋಕವನಿತ ಅಧಿಕ ರೂಪಸಾರ, ಇಷ್ಟೆಲ್ಲ ತಿಳ್ಕೊಂಡ್ರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ವೇದವ್ಯಾಸರು ಬರೀತಾರೆ, ಗಾಂಧಾರೀತು ಆತ್ಮಪುತ್ರಾಣ ಮೃತ್ಯುರೇವೇತ್ಯಮನ್ಯತ. ನಮ್ಮ ಮಕ್ಕಳು ಮೃತ್ಯುದೇವತೆ ಬಂದು ಅಂತ ತಿಳ್ಕೊಬಿಟ್ರದು. ಅಷ್ಟರ ಮಟ್ಟಿಗೆ ಗಾಂಧಾರಿ ಉಪಯೋಗಿಸಿಲ್ಲ ಬುದ್ಧಿನ. ಹಾಗೆ ಆ ಶಬ್ದದಿಂದ ಪಾದಭೂಷ ಅದು ವಿಶೇಷವಾದ ಶ್ರೇಷ್ಠತೆಯನ್ನು ತಿಳಿಸೋದಕ್ಕೋಸ್ಕರ ಬಂದ ಮಾತದು. ಪಾದಭೂಷಾತ್ಯಧಿಕ್ಕಾರಂ ತತ್ಕೃತಂ ಸ್ವರಿತಂ ವದೇತ್ ಅದ್ಭುತತ್ವಂ ಹರೇರ್ಭಕ್ತಿ ಪಿಂಗಾ ಕಂಠಗ ಶಬ್ದವತ್. ಈ ಚಕೋರಾದಿಗಳ ಶಬ್ದಗಳು ಅದ್ಭುತ. ದೇವರು ಎಷ್ಟು ಅದ್ಭುತ ಅಂತ ಹಾಡುತ್ತಂತ, ಎಷ್ಟು ಅದ್ಭುತ ಅಂಥೇಳಿ ಗೊತ್ತಿಲ್ಲದೇ ಅನ್ನೋಯಿಂಗ್ಲಿ ಹಾಡುತ್ತದೆ ದೇವ್ರ ಮಹಿಮೇನ. ತಾಮೇವ ಅದ್ಭುತತಾಂ ವಕ್ತಿ ಗೃಹಗೋಧ. ನೋಡಿ, ಗೃಹಗೋಧ ಮನೆಹಲ್ಲಿ ಗೋಧ ಅಂದರೆ ಹಲ್ಲಿ. ಅಲ್ಲೇನು ಅಲ್ಲಿ ಬರೆದಾರೆ, ಏನಂತ ಬರೆದಾರೆ ಅಲ್ಲಿ? ಬರೆದಾರೆ. ಅದು ಮತ್ತೆ ಸರಿ. ಹಾಂ ಗೋಧ, ಗರ್ಗರ ಬೇರೆ ಗೋಧ ಬೇರೆ. ಆಮೇಲೆ ಗೃಹಗೋಧ ಅಂದರೆ ಮನೆಹಲ್ಲಿ, ಅಂದರೆ ಹೊರಗಿನಲ್ಲಿ ಶಬ್ದ ಮಾಡಲಿಕ್ಕಿಲ್ಲ. ದೊಡ್ಡ ಹಳ್ಳಿಗಳು ಬರುತ್ತೆ ಕೆಲವು ಸಲ, ಅದು ಮನೆಯೊಳಗೆ ಬರಲ್ಲ ಸಾಮಾನ್ಯ. ಬಂದರೆ ಹೊರಗೆ ಹಾಕೋದು ಬರೀ ಕಷ್ಟದ ಕೆಲಸ, ದಾರಿ ತಪ್ಪಿ ಬಂದುಬಿಡುತ್ತೆ, ಕಷ್ಟ. ಉಡ ಬೇರೆ, ಉಡ ಅದು ಹಿಡಿದು ಬಿಟ್ಟರೆ ಭಾರಿ ಜೋರದು. ಎಲ್ಲ ಕೋಟೆ ಗೀಟೆ ಹತ್ತಬೇಕಾದ್ರೆ ಹಿಂದಿನ ಸೈನಿಕರೆಲ್ಲ ಉಡ ಹಿಡಿದು ಹಿಡ್ಕೊಂಡ್ಬಿಡ್ತಿತ್ತು. ಇವ್ರು ಇಷ್ಟು ಜನ ಹತ್ತೋದ್ರು ಹಾಗೆ ಗಟ್ಟಿ ಅದು ಹಿಡಿಯೋ ರೀತಿ. ಆಮೆ ಭಾರ ಹೊರುತ್ತಲ್ಲ ಹಾಗೆ. ಚಿಕ್ಕ ಆಮೆ ಬೇರೆ ನಿಂತ್ಕೊಂಡ್ಬಿಟ್ರೆ ಅದು ಬಿಟ್ಟ ತಕ್ಷಣ ಸಾರ ಅಂತ ಹೋಗ್ಬಿಡೋದು, ಅಷ್ಟು ಶಕ್ತಿ ಇದೆ. ಆಮೆ ಭಾರ ಹೊರೋ ಶಕ್ತಿ ಇದೆ ಅದಕ್ಕೆ. ಮತ್ತು ಒಂದೊಂದಕ್ಕೊಂದು ಸ್ಪೆಷಾಲಿಟಿ. ಉಡ ಹಿಡ್ದಾಗ ಹಿಡಿತಾರೆ ಅಂತ ಹೇಳ್ತಾರೆ, ಬಿಡೋದೇ ಇಲ್ಲ. ಅದೇನು ಸುಮ್ಮನೆ ಅಂಟು ಹಾಕಿದಾಗ ಕರೆಕ್ಟಾಗಿ ಅಲ್ಲಿ ಗಂಟ್ಕೊಂಡ್ಬಿಡುತ್ತೆ, ನಿಂತು ಮುಗಿದೋಯ್ತು. ಅದಕ್ಕೆ ಕಟ್ಕೊಂಡಿರ್ತಾರೆ ಇವರು. ಎರಡು ಶಕ್ತಿ ಇದೆ. ಇವ್ರು ಎಳೆದ್ರೆ ಅದ್ರ ಎಳೆಯೋದು, ಇವ್ರ ಭಾರ ಹೊತ್ಕೊಂಡು ಹೋಗ್ತಾನೆ ಇರ್ತಾರೆ ಅಷ್ಟು ಜನ, ಅಲ್ಲಾಡೋದಿಲ್ಲ. ನೋಡಿ, ಇಷ್ಟು ಚಿಕ್ಕ ಪ್ರಾಣಿ, ಮತ್ತು ಅದು ಬೇರೆ ಶಕ್ತಿ ಅದಕ್ಕಿಲ್ಲ. ಅದು ಆ ಶಕ್ತಿ ವಿಚಿತ್ರ ಶಕ್ತಿ ಅದಕ್ಕೆ. ಆ ಶಕ್ತಿ ಕೂಡ ಭಗವಂತನ ಶಕ್ತಿ ಹೇಳಿ ದೇವರು ಹೇಗೆ ಹಿಡಿಬೋದು ಅಂತ ಹೇಳೋದು ಎಕ್ಸಾಮ್. ದೇವರು ಸೃಷ್ಟಿ ಮಾಡಿದ ಪ್ರಾಣಿ ಹೀಗೆ ಹಿಡಿಯೋದಾದ್ರೆ ಭಾರಿ ದೊಡ್ಡದಿರೋದಿಲ್ಲ. ಭಾರಿ ದೊಡ್ಡದಲ್ಲ, ಅದು ಚಿಕ್ಕದೇ. ಆ ಶಕ್ತಿ ಮಾತ್ರ ಭಾರಿ ದೊಡ್ಡದು. ಇದು ಚೇಳು ಇಷ್ಟು ಒಂದೇಟು ಹಾಕುತ್ತೆ, ಎಷ್ಟು ಕಡಿಯುತ್ತೆ. ಇಂಜೆಕ್ಷನ್ ಪಿನ್ಲೆ ಚುಚ್ಚಿದ್ರೆ ಅಷ್ಟು ನೋವಾಗಲ್ಲ, ಗೊತ್ತಾಯ್ತಾ? ಅಷ್ಟು ಜೋರು, ಅಷ್ಟು ನೋವು ಹೊಡೆದುಬಿಟ್ರೆ ವಿಷ ಆ ಥರ ಹೋಗುತ್ತೆ, ರಿಲೀಸ್ ಮಾಡಿಬಿಡುತ್ತೆ ವಿಷನ. ಅದು ಕಚ್ಚಿದ ನೋವಿನಿಂದ ಹಿಡಿದು ವಿಷದ ನೋವು ಶುರುವಾಗಿ. ಅದಕ್ಕೆ ಬಹುಚಿತ್ರ ಜಗದ್ಬಹುಧಾ ಕಾರಣಾತ್ ಪರಶಕ್ತಿರನಂತ ಗುಣಃ ಪರಮಃ ತಮೇವ ಅದ್ಭುತತಾಂ ವಕ್ತಿ ಗೃಹಗೋಧ ಪರಾಪಿಚ. ಪರ ಏನು ಬೇಕಾದ್ರೂ ಅಷ್ಟೇ, ಯಾವ್ದಾದ್ರು ತೊಗೊಂಡು ಅದು ಇಷ್ಟೆಲ್ಲ ಎಕ್ಸಾಂಪಲ್ ಕೊಟ್ಬಿಟ್ಟು ಯಾವ್ದು ತೊಗೊಂಡ್ರು ಹಾಗೆ. ಮೊದಲೇನು ಹೇಳಿದರು? ಶಬ್ದ ಹೇಳುತ್ತೆ ಅಂತ ಹೇಳಿದರು. ಏನು ಹೇಳುತ್ತೆ ಅಂತ ಕೊಟೇಶನ್ ಕೊಟ್ಟರು. ಯಾವ ಶಬ್ದ ಏನು ಹೇಳುತ್ತೆ ಅಂತ ಹೇಳಿದ್ರಿಂದ ಸೌಂಡಿಗೆ ಎಷ್ಟು ಅರ್ಥ ಇದೆ. ಪ್ರಾಣಿಗಳ ಸೌಂಡ್ ಇವೆಲ್ಲ, ಪ್ರಾಣಿಗಳ ಸೌಂಡಿಗೆ ಅರ್ಥ ಇದೆ. ಇದಕ್ಕೆ ಯಾಕೆ ಹೇಳಲಿಲ್ಲ? ಈ ನಮ್ಮ ಯಾವುದು ವಾದ್ಯಗಳಿಗೆ ಯಾಕೆ ಹೇಳಲಿಲ್ಲ ಅಂದರೆ, ವಾದ್ಯಗಳಿಗೆ ಅರ್ಥ ಎಲ್ಲರಿಗೂ ಗೊತ್ತೇ ಇದೆ. ವಾದ್ಯಗಳಿಗೆ ಅರ್ಥ ಇರೋದು ಗೊತ್ತಿಲ್ವಾ? ಹಾಡೇ ಹೇಳ್ಬೋದು, ಸುಮ್ಮನೆ ಬಾರಿಸ್ಲಿದ್ರೆ ಯಾವ ಹಾಡೋದು ಹೇಳ್ಬಿಡ್ತಾರೆ. ವಾಚಕತ್ವ ಬಂತಲ್ಲ ಅದಕ್ಕೆ. ಎಷ್ಟು ಚೆನ್ನಾಗಿ ಬರೆಸ್ತಾರೆ ಅಂದರೆ ಅದು ಹಾಡಿದಾಗೆ ಇರುತ್ತೆ, ಗೊತ್ತಾಯ್ತಾ? ಅದು ಅಷ್ಟು ಚೆನ್ನಾಗಿ ಇವ್ರು ಹಾಡಲಿಕ್ಕೆ ಬರೋಲ್ಲ, ಅಷ್ಟು ಚೆನ್ನಾಗಿ ವಾದ್ಯ ನುಡಿಸ್ತಾ ಇರ್ತಾರೆ. ಅದು ಗೊತ್ತಿರೋದ್ರಿಂದ ಹೇಳೋದಕ್ಕೆ ಹೋಗಲಿಲ್ಲ. ಇವಕ್ಕೆ ಹಾಗಲ್ಲ, ಆದ್ದರಿಂದ ಏನು ಮಾಡಬೇಕಾಯ್ತು? ಅದಕ್ಕೆ ಈ ರೀತಿ ಬಿಡಿಸಿ ಹೇಳಬೇಕಾಯ್ತು, ಗೊತ್ತಾಯ್ತಾ? ಅದು ಅಂದರೆ ಆಚಾರ್ಯ ಹೇಳೋದ್ರಲ್ಲೂ ಕೂಡ ಯಾವ್ದು ಹೇಳಬೇಕು ಯಾವ್ದು ಹೇಳಬಾರದು, ಅದಕ್ಕೆ ವಿವೇಕ ಪೂರ್ಣ ಪ್ರಜ್ಞರಾದ್ದರಿಂದ ತಿಳಿಸ್ತಾರೆ. ಅದು ಎಷ್ಟೋ ಸರ್ತಿ ವಾದ್ಯ ಸಂಗೀತ ಇರ್ತದಲ್ಲ, ಅದು ಹಾಡೋರು ಇರೋದೇ ಇಲ್ಲ, ಬರೀ ವಾದ್ಯಗಳು ಅಷ್ಟೇ. ಅದು ಎಷ್ಟು ಕ್ಲಿಯರಾಗಿ ಫಾಲೋ ಮಾಡೋಕ್ಕೆ ಬರುತ್ತೆ ಅಂದರೆ, ಹಾಡೋದ್ರಲ್ಲಿ ಏನೋ ಹೆಚ್ಚು ಕಡಿಮೆ ಕಾಣಿಸ್ಬೋದು, ಏನು ಆ್ಯಕ್ಯುರೇಟಾಗಿ ಕಾಣಿಸ್ತಾ ಇರುತ್ತೆ. ಎಕ್ಸ್ಪರ್ಟೈಸ್ ಇದ್ದುಬಿಟ್ರೆ ಅವರಿಗೆ ಭಾರಿ ಆಶ್ಚರ್ಯ. ಅದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಚೆನ್ನಾಗಿ ಹೇಳೋದು. ಹೌದು, ನಾಮ ಅದು ಅಲ್ಲಿ ಯಾತಕ್ಕೆ ನಾಮಾನಿ ಅಂತ ಹೇಳಿದರು ಅಂದರೆ, ಅಲ್ಲಿ ಪ್ರಸಕ್ತಿ ಬಂದಿದ್ದು ನಾಮದ್ದು. ಅಲ್ಲಿ ವಿಶ್ವಕರ್ಮನ ಪ್ರಸಕ್ತಿ ಬಂತು. ವಿಶ್ವಕರ್ಮ ಅಲ್ಲ ದೇವರು ಅಂತ ಹೇಳೋದಕ್ಕೋಸ್ಕರ ಯೋ ದೇವಾನಾಂ ನಾಮದಾಯಕವೇ ಅಲ್ಲಿ ಪ್ರಸಂಗ ಬಂತು. ಆ ಶ್ರುತಿಯೊಳಗಿರೋದೇ ವಾಕ್ಯ ಅದು. ಈ ಶ್ರುತಿಯಲ್ಲಿ ಏನು ಮಾಡ್ತೀವಿ? ಎಕ್ಸ್ಪ್ಯಾಂಡ್ ಮಾಡ್ತೀವಿ, ಅದಕ್ಕೆ ಎದುರು ಸೇರಿಸಿಡಿ. ಅಲ್ಲಿ ನಾಮದಿಂದ ಹೇಳಿದಾಗ ಉಳಿದ್ರೆ ಉಪಲಕ್ಷಣ ಅಂತ ತೊಗೊಳ್ಬೇಕಾಗ, ಯಾವುದು ಹೇಳಿರೋದಿಲ್ಲ ಆ್ಯಕ್ಚುಲಿ ಹೊಂದುತ್ತೆ. ಅದೇನದೆಲ್ಲ ಅದು ಹೇಳಿದೆಯಲ್ಲ, ಇಲ್ಲಿ ಕಾಗೆ ಬಂದರೆ ನೋಡ್ಕೊತಾರೆ. ಅವ್ನು ಬಿಟ್ಟ ಏನು ಬಂದರೂ ಕಾಗೆ ಬಂದಿಲ್ಲ, ಏನು ಕಳ್ಳ ಬಂದರೂ ನೋಡ್ಕೋಬಾರ್ದಾ? ಕಾಗೆ ಬೆಕ್ಕು ಏನು ಬಂದರೂ ಆಯಿತು, ಉಪಲಕ್ಷಣ ಅಂತ. ಆದ್ದರಿಂದ ನಾಮಾನಿ ಹಿಡಿದಾಗ ಅಲ್ಲಿ ತಿಳ್ಕೊಂಬಿಡ್ಬೋದು. ಇದು ಕೈಮುತ್ತೆ. ಇಲ್ಲಿ ಅಲ್ಲಿ ಉಪಲಕ್ಷಣ ಅನ್ನಬಾರ್ದು. ಇದಕ್ಕೆ
ಇವೇ ಗೊತ್ತಾದಾಗ ಅವು ಹೇಳ್ದೇ ಇರತ್ತಾ? ಗೊತ್ತಾಯ್ತಾ? ಇವೇ ಹೇಳಿದಾಗ ಅವ್ರು ಮಾಡಿ ₹1,00,000 ₹10 ಇಲ್ವಾ, ಅದು ಕೈ ಮುತ್ತೆ ಸಿದ್ಧ. ಆ ಅರ್ಥದಲ್ಲಿ ಇಲ್ಲಿ ಬಂದ ಉಪಲಕ್ಷಣ. ಈ ರೀತಿ ಮಾಡಿಕೊಂಡೆ ಎಲ್ಲ ಕಡೆಯೂ ಒಂದೇ ಅರ್ಥ ಬರುತ್ತೆ. ಇತಿ ಶಬ್ದತತ್ವೇ ಗ್ರಂಥಗಳು ರಿಲೆವೆಂಟ್ ಶಬ್ದ ಶಬ್ದತತ್ವ. ಅದು ಕೂಡ ಬರೀ ಶಬ್ದ ದೇವನು ಹೇಳಿದ್ದಲ್ಲ. ಹರೇರದ್ಭುತ ತಾವು ಹರಿಸರ್ವೋತ್ತಮತ್ವದಲ್ಲೇ ಪರಿವಸಾನ. ಮತ್ತು ಆಯತ್ ಮುಂದೆ ಅದು ಮುಗೀತಲ್ಲ. ಆಯತ್ ಇಲ್ಲೋಯ್ತದು ಪತಂತಿ ಏ ಪತಂತಿ. ಆಮೇಲೆ ಏನ್ಯ ಸುದುಘಾ ಅನರ್ಪಸ್ಫುರ ಅಪಸ್ಫುರಂ ಗೃಭಾಷಯಿತ ಸೋಮಂ ಇಂದ್ರಾಯ ಪಾತವೇ. ಇನ್ನೊಂದು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಮಾತು ಅಲ್ಲೇ ಹೇಳ್ತಾರೆ. ಆಯತ್ ಪತಂತಿ ಮತ್ತು ಆಯತ್ ಅಂದರೆ ಬರೋದು, ಪತಂತಿ ಅಂದರೆ ಬೀಳೋದು, ಏತಿ ಬರೋದು, ಸುದುಘ. ಆಮೇಲೆ ಅನಪಸ್ಫುರ ಅಪಸ್ಫುರಂ ಗೃಭಾಯತ ಸೋಮಂ ಇಂದ್ರಾಯ ಪಾತವೇ. ಅದಕ್ಕೆ ಹೇಳ್ತಾರಂತ. ಯಚ್ಚೈನ್ಯೋ ನದ್ಯ ಆಪತಂತಿ ತದ್ಘೋಷಶ್ಚ ಇಂದ್ರವಾಚಕ. ಏನದು? ನದಿ ಬೀಳೋದು ಅಂದರೆ ಫಾಲ್ಸ್. ನದಿಗಳು ಬೀಳುತ್ತಲ್ಲ ಕೆಳಗೆ, ಆ ಶಬ್ದ ಫಾಲ್ಸ್ ಶಬ್ದ, ಜೋರ ಶಬ್ದ ಬರುತ್ತೆ. ಅದೇನು ಹೇಳುತ್ತದೋ ಅದು ದೇವರನ್ನ ಬಗ್ಗೆನೇ ಹೇಳೋದು. ತದ್ಘೋಷಶ್ಚ ಇಂದ್ರವಾಚ. ಇಂದ್ರ ಅಂದರೆ ಇಲ್ಲಿ ವಿಷ್ಣು. ನದಿ ಸಮುದ್ರ ಘೋಷಾಶ್ಚ, ಅಲ್ಲಿ ಬಂದಿದ್ದೆಲ್ಲ ಸಮ್ಮರಿ ಕೊಡ್ತಾರೆ. ನದಿ ಸಮುದ್ರ ಘೋಷಾಶ್ಚ ನಾದತ್ವಾತ್ ಶ್ರೇಷ್ಠವಾಚಕಾ. ನದಿ ಶಬ್ದಕ್ಕೆ ನದಿ ಅಂತ ಹೆಸರು ಬರಲಿಕ್ಕೆ ಕಾರಣ ನಾದದಿಂದನೇ. ನಿಮಗೆಲ್ಲ ನದಿ ತೀರದಲ್ಲಿ ಮಲಗಿದ್ರೆ ಅದು ರಾತ್ರಿ ಹೊತ್ತು ಸೌಂಡ್ ಏನೋ ಸರ ಶಬ್ದ ಕೇಳ್ತಾರೆ, ಹರಿಯೋ ಶಬ್ದ. ಸರೋವರ ಹರಿಯಲ್ಲ. ಸರೋವರ ಹರಿದು ಹೇಳೋಕೆ ನದಿ ಆಗಿಬಿಡುತ್ತೆ ಅಷ್ಟೇ. ಅದು ಸರೋವರ ಬೇರೆ, ಈ ಶಬ್ದ ಬೇರೆ. ಅದಕ್ಕೆ ನದನ್ಯಾತೀತಿ ನದಿ ನಿರುಕ್ತದಲ್ಲಿ ಹೇಳಬೇಕಾದ್ರೆ ನದಿ ಅಂತ ಹೆಸಕ್ಕೆ ಯಾತಕ್ಕೆ ಬಂತು ಅಂದರೆ ನದನ್ಯಾತಿ ಶಬ್ದ ಮಾಡ್ತಾ ಹರಿಯೋದ್ರಿಂದ ಏನಂತ ಕರೀತಾರೆ? ಅದಕ್ಕೆ ನದಿ ಅಂತ ಕರೀತಾರೆ. ನದಿ. ಆಮೇಲೆ ಸಮುದ್ರ ಘೋಷ. ಸಮುದ್ರ ಹರಿಯೋದಿಲ್ಲ, ಶಬ್ದ ಮಾಡುತ್ತೆ. ಸಮುದ್ರ ಇದು ಸರೋವರ ಹರಿಯೋದಿಲ್ಲ, ಸಮುದ್ರನೂ ಹರಿಯೋದಿಲ್ಲ. ಆದರೆ ಸರೋವರಕ್ಕೆ ಶಬ್ದ ಇಲ್ಲ. ನದಿಗೆ ಸಮುದ್ರಕ್ಕೆ ಶಬ್ದ ಇದೆ. ನದಿ ಹರಿತಾ ಶಬ್ದ ಮಾಡೋದು. ಆದರೆ ಎರಡು ವ್ಯತ್ಯಾಸ. ನದಿ ಹರಿಯೋ ಶಬ್ದ ಬೇರೆ, ಸಮುದ್ರ ಘೋಷಣೆ ಬೇರೆ. ಭೋರ್ಗರಿಯೋದು ಅಂತ ಕರೆ. ಭೋರ್ಗರಿಯೋದು ಸಮುದ್ರದ ಶಬ್ದ. ನದಿ ಸಮುದ್ರ ಘೋಷಾಶ್ಚ ಮತ್ತು ನಾದತ್ವಾತ್ ಶ್ರೇಷ್ಠವಾಚಕಾ. ನಾದ ಅಂದ್ರೇನು? ನದನ ಅಂದರೆ ಜೋರ ಹೇಳೋದು, ಶ್ರೇಷ್ಠವನ್ನು ಹೇಳ್ತಾ ಇದೆ. ದೇವರು ದೊಡ್ಡವನು ಅಂತ ಸಾರ್ತಾ ಇದೆ. ನಾದೋ ಹಿ ಶ್ರೇಷ್ಠವಾಚಿ. ನಾದ ಯಾವಾಗಲೂ ಏನು ಹೇಳುತ್ತದೋ ಶ್ರೇಷ್ಠತ್ವವನ್ನು ತೋರಿಸುತ್ತೆ. ಶತ್ರುಗಳನ್ನ ಕೊಲ್ತಾರೆ, ಪಟಾಕಿ ಏನು ತೋರಿಸುತ್ತೆ? ಗೆದ್ದರು ಅಂತಾರೆ ತೋರಿಸ್ಬೇಕು. ಸೋತರು ಪಟಾಕಿ ಹೊಡೆಯೋದಿಲ್ಲ, ಗೆದ್ದರು ತಾರೆ ಪಟಾಕಿ ಹೊಡೆಯೋದು. ಏನು ತೋರಿಸುತ್ತದೋ? ಶ್ರೇಷ್ಠ ತೋರಿಸುತ್ತೆ. ಸೊ ನಾದ ಅನ್ನೋದು ಯಾವಾಗಲೂ ಶ್ರೇಷ್ಠವಾಚಕ. ಪಟಾಕಿ ಆಚಾರ ಹೇಳಿಲ್ಲ ಅನ್ನಬಾರ್ದು. ಎನಿ ಸೌಂಡ್, ಆ ಸೌಂಡಿನ ಇದರಲ್ಲಿ ತೋರಿಸ್ತದೆ. ಅಳೋ ಧ್ವನಿ ಬೇರೆ, ನಗೋ ಧ್ವನಿ ಬೇರೆ. ಕೆಲವು ಸತ್ತೆ ಜೋರ ನಕ್ಕು ಅಳೋ ಸೌಂಡ್ ಬಂದ ಬರುತ್ತೆ ಭಾರಿ ಹುಚ್ಚಾಗಿ, ಅದು ಬೇರೆ. ಅದರ ಧ್ವನಿ ಅಲ್ಲ, ಅದು ಆ್ಯಕ್ಚುಲಿ ನಗೋ ಧ್ವನಿನೇ. ಗೊತ್ತಾಗುತ್ತೆ, ಹೇಳಬೇಕಾದ್ರೆ ಗೊತ್ತಾಗುತ್ತೆ. ಅಳೋ ಧ್ವನಿನೋ ಇದು ನಗು ಹೆಚ್ಚಾಗಿ ಆ ಸೌಂಡ್ ಕೇಳುತ್ತೋ ಅಂತೇಳಿ ಮುಂದೆ ಹೇಳ್ತಾರೆ. ನಾದೋಹಿ ಶ್ರೇಷ್ಠವಾಚಿ ಸ್ಯಾತ್ ಏವಂ ಘೋಷಾ. ಇದು ಯಾವಾಗಲೂ ಮಾಡ್ತಾರೆ ಅಲ್ಲ, ಮದುವೆ ಕಾಲಕ್ಕೆ ಘೋಷ ಮಾಡ್ತಾರೆ. ಏನರ್ಥ ಅದಕ್ಕೆ? ಮಂಗಲ ಕಾರ್ಯ ಶ್ರೇಷ್ಠ, ಮಂಗಲ ಕಾರ್ಯ ನಡೀತಾ ಇದೆ ಅಂತ ಅರ್ಥ. ಗೊತ್ತಾಯ್ತು? ಮಂಗಲ ಶ್ರೇಷ್ಠ ಅಂದರೆ ಮಂಗಲ ಶ್ರೇಷ್ಠ ತಾನೆ. ಅದೇ ರೀತಿಯಲ್ಲಿ ಕೆಲವು ಫ್ಯೂನರಲ್ ಮಾಡಿಸ್ತಿರ್ತಾರೆ, ಆ ಸೌಂಡ್ ಬೇರೆ. ಅದೆಲ್ಲ ಎಂಥ ಸೌಂಡ್ ಬರುತ್ತದೋ ಅಮಂಗಳ ಶಬ್ದ. ಅದನ್ನು ನೋಡಿದಾಗ ಇದೆಲ್ಲ ಕೆಟ್ಟದಿದೆ, ಆ ಕಡೆ ಹೋಗಬೇಡಿ ಅಂತ ಹೇಳ್ತಾರೆ. ಘೋಷಾ ಪರೇಪೀಚ ಇತಿ ತದರ್ಥಂ ಚ ನದ್ಯ ಆಪತಂತಿ. ಅಲ್ಲಲ್ಲಿ ನದಿಗಳು ಯಾತಕ್ಕೆ ಹರಿಯೋ ಶಬ್ದ ಇರುತ್ತೆ, ಮಧ್ಯೆ ಯಾಕೆ ಫಾಲ್ಸ್ ಬರುತ್ತೆ ಅಂದರೆ ಹೇಳ್ತಾರೆ. ಅದು ಫಾಲ್ಸ್ ಸೌಂಡ್ ಅಲ್ಲ, ಫಾಲ್ಸ್ FALS ಫಾಲ್ಸ್ ಅಲ್ಲ. ಈ ಶಬ್ದ ದೇವರು ದೊಡ್ಡವಳು ಅಂತ ಹೇಳ್ತಾ ಇದೆ. ತದರ್ಥ ಇದು ವೇದಘೋಷಗಳು ಅದೆಲ್ಲ ಏನು ಹೇಳುತ್ತದು? ಕೇಳಿದವರಿಗೆ ಏನು ಅರ್ಥ ಆಗಲಿ ಬಿಡಲಿ ತಿಳಿತಲ್ಲ. ಭಾರಿ ಮಂಗಳಕರ ಶಬ್ದ, ಇನ್ನೊಂದು ಕೇಳಬೇಕು, ಹಾಗೆಲ್ಲ ಭಾವನೆ ಬರುತ್ತೆ. ಭೂತಾದಿಭೂತೋ ತದರ್ಥಂಚ ನದ್ಯ ಆಪತಂತಿ. ಭೂತಾದಿಭೂತೋ ಅಂಬು ನಿಧಾನ ಮಧ್ಯೆ ಭೂತ್ವಾ ಹರಿಃ ಸರ್ವಹರೋ ಅತಿಧಾಮ್ನಾ ಅಗಾಧ ಮಂಭೋ ವಿತಧಾತಿ ಭಸ್ಮ ಯೋ ಬಾಣವಾಗ್ನಿ ನೃಹರಿರ್ವಿಚಿತ್ಯ ಇತಿ ವೈಹಾಯಸ ಸಂಹಿತಾಯಾಮ್ ಅಂತ ಕೋಟ್ ಮಾಡ್ತಾರೆ. ಈ ಆಚಾರ್ಯ ವಿಷಯ ಇಲ್ಲೊಂದೇ ಕಡೆ ಹೇಳಿರೋದು. ಯಾವುದದು? ದೇವರಿಗೆ ವಡಭಾವಕ್ತರ ಅಂತ ರೂಪ ಇದೆ. ವಡವಾನಲ, ವಡಭಾವಕ್ತರ ಅಂತ ಹೆಸರಿದೆ.
ಅದು ಇದಕ್ಕೆ ಸಂಬಂಧಪಟ್ಟಿದ್ದು. ಈ ಕೊಟೇಶನ್ ಇಲ್ಲಿದೆ. ಏನು ಅಂದರೆ ಭೂತಾಧಿಭೂತ ಅಂಬು ನಿಧಾನ ಮಧ್ಯೆ, ಸಮುದ್ರ ಮಧ್ಯದಲ್ಲಿ ಭೂತ್ವಾ ಹರಿಹಿ ಸರ್ವಹರೋ ಅಮಿತ ಅತಿಥಾಮ್ನ. ಸರ್ವಹರ, ಆ ಸೌಂಡ್ ಕೇಳಿದ ತಕ್ಷಣ ಏನು ಅನಿಸುತ್ತದೋ ಭಾರಿ ಭಯಾನಕ. ಅದೇನು ಸರ್ವಹರಹ, ಸರ್ವನಾಶ ಮಾಡು, ಸುನಾಮಿ ಶಬ್ದ ಅಂತೀವಲ್ಲ ಆ ಥರ ಅದು. ಅಗಾಧಂ ಅಂಭೋ ವಿದಧಾತಿ ಭಸ್ಮ, ಅಗಾಧಂ ಅಂಬಃ ವಿದಧಾತಿ ಭಸ್ಮ ಯೋ ಬಾಣವಾಗ್ನಿ ಬೃಹರಿರ್ವಿಚಿತ್ಯ ಇತಿ ವೈಯಾಹಿಸ ಸಂಹಿತಾಯ. ಇದು ಎರಡು ಕಾರಣಕ್ಕೆ ಇದು ಬೇಕು. ಅಷ್ಟು ನದಿಗಳು ಹರಿಯುತ್ತೆ, ಸಮುದ್ರ ಸೇರುತ್ತಲ್ಲ. ಸಮುದ್ರ ಎಷ್ಟು ವರ್ಷದಿಂದ ಹರಿತಾ, ಇವತ್ತು ನಿನ್ನೆ ಎಲ್ಲ ಅದು. ಇಷ್ಟಾದ್ರೂ ಸಮುದ್ರ ಏನಾಗಿಲ್ಲ, ನೋ ಚೇಂಜ್. ಗೊತ್ತಾಯ್ತಿಲ್ಲ. ಅದ್ರ ಚೇಂಜ್ ಆಗೋದು ಬೇರೆ ಕಾರಣಕ್ಕಾಗುತ್ತೆ, ನದಿಗಳಿಂದ ಆಗೋದಿಲ್ಲ. ಭಗವಂತ ದುಷ್ಟ ಅಂತ ಕೊಟ್ಟಿರೋದೇ ಅದನ್ನು ಗೀತೆಯೊಳಗೆ. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರ ಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಹ ಯಂ ಪ್ರವಿಶಂತಿ ಸರ್ವೇ ಸಶಾಂತಿ ಮಾಪ್ನೋತಿ ನ ಕಾಮಕಾಮಿ ಅಂತ ಆ ದೃಷ್ಟಾಂತ ಕೊಟ್ಟಿರು. ಆಪೂರ್ಯಮಾಣಂ, ಆ ಅಂದರೆ ಹೆಚ್ಚಾಗಿ ತುಂಬ್ತಾ ಇರೋದು, ಆಪೂರಣ ತುಂಬ್ತಾ ಇರೋದಾನೆ. ಆಪೂರ್ಯಮಾಣಂ ಅಷ್ಟಾದರೂ ಅಚಲ ಪ್ರತಿಷ್ಠಂ, ಅಷ್ಟೇ ಸೇಮಿ ಮೀರೋದೇ ಇಲ್ಲ. ಹಾಗೆ ನೀರು ಎಲ್ಲಿ ಹೋಗುತ್ತದ್ದು ಪ್ರಶ್ನೆ. ಈ ನೀರು ಎಲ್ಲಿ ಹೋಗಬೇಕಿದೆ? ಎರಡು, ಒಂದು ಗಾಳಿಯಿಂದ ಆವಿ ಆಗೋದು, ಎಲ್ಲ ಗೊತ್ತೇ ಇದೆ, ಎವಾಪರೇಟ್ ಆಗೋದು ಗೊತ್ತೇ ಇದೆ. ಇಷ್ಟೆಲ್ಲ ನೀರು ಸೇರಿ ಸಾಯಂಕಾಲ ಒಣಗೋಗ್ಬಿಟ್ಟಿರೋದು, ಎಲ್ಲಿ ಹೋಯ್ತು ಅದಾಗಿದ್ದರೆ ಆವಿ ಆಗಿಬಿಟ್ಟಿದೆ ಅಷ್ಟೇ. ಗೊತ್ತಾಯ್ತಾ? ಎಷ್ಟೋ ಸರ್ತಿ ನೋಡಿದ್ರೆ ಏನು ಹನಿ ಕೂಡ ಇರೋದು ಅಷ್ಟಿಟ್ಟಿದ್ರೆ. ಆದರೆ ಒಂದು ಭಾಗ, ಇನ್ನೊಂದು ಭಾಗ ಯಾವುದು ಅಂತ, ಇದು ವಾಯುದೇವರ ಕೆಲಸ. ಇನ್ನೊಂದು ಕೆಲಸ ಏನು ಅಂದರೆ ಬಡವ ಅನ್ನೋದು ಸಮುದ್ರದಲ್ಲಿದೆ. ಅದೇನು ಮಾಡುತ್ತದೋ ನೀರನ್ನ ಎವಾಪರೇಟ್ ಮಾಡ್ತಾ ಇರ್ತದೆ ಒಳಗಿಂದ. ಅಲ್ಲಿ ಹೇಳ್ತಾರೆ ನೋಡಿ, ಈಗ ಅಗಾಧಂ ಅಂಬಃ, ಅಗಾಧವಾದ ನೀರನ್ನು ವಿದಧಾತಿ ಭಸ್ಮ, ಸುಟ್ಟಾಕುತ್ತೆ. ನೀರು ಆವಿಯಾಗಿಬಿಡೋದ್ರಿಂದ ಒಂದು ಕಡೆ ಇವರಿಂದ ವಾಯು ಆಗುತ್ತೆ, ಅದು ಕುಡಿದು ಹಾಕಿಬಿಡ್ತಾನೆ ಪರಮಾತ್ಮ. ಅಲ್ಲಿ ಏನಾಯಿತು, ಬ್ಯಾಲೆನ್ಸ್ ಆಯಿತು. ಇಲ್ಲದ್ರೆ ಏನಾಗ್ತಿತ್ತು ಸಮುದ್ರ ಇವತ್ತು ಇಷ್ಟೊತ್ತಿಗೆ ಏನೋ ಆಗಿಬಿಡ್ತಾಯಿತ್ತು. ಸೊ ಏರಿ ನದಿ ಪ್ರವಾಹ ಜಾಸ್ತಿ ಬರ್ತಾ ಏನಾಗಿಬಿಡುತ್ತೆ, ಸರೌಂಡಿಂಗ್ಸ್ ಎಲ್ಲ ಮುಳುಗೋಗ್ಬಿಡುತ್ತೆ. ಆ ಸಮುದ್ರ ಎಷ್ಟು ಮುಳುಗಿಸ್ಬೋದಾಗಿತ್ತು, ಹಾಕಿದರೆ ಮುಳುಗಿಸಿಲ್ಲ. ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಪರಮಾತ್ಮ. ಭಸ್ಮಯೋ ಬಾಡವಾಗ್ನಿ, ಅದು ಯಾರಲ್ಲಿ ನೃಹರಿರ್ ವಿಚಿತ್ಯ. ವಿಶೇಷ ನರಸಿಂಹ ರೂಪ, ಆ ರೂಪ ಎರಡು ಒಟ್ಟಿಗೆ ಸೇರಿಸ್ತಾರೆ. ನರಸಿಂಹ ರೂಪದಲ್ಲಿ ಪರಮಾತ್ಮ ಅದನ್ನೆಲ್ಲ ಕೂಡ ಎವಾಪರೇಟ್ ಮಾಡ್ತಾನೆ. ಆದ್ದರಿಂದ ಕುಡಿದಾಗಿ ಹೀರೆ ಹಾಕಿಬಿಡ್ತಾನೆ. ವಾಯುದೇವರು ಇದು ಮಾಡ್ತಾರೆ. ಅಲ್ಲೂ ಹರಿವಾಯುಗಳದೇ ವ್ಯಾಪಾರ. ಮತ್ತೆ ಹರಿವಾಯುಗಳು ಇಬ್ಬರೇ ಕೆಲಸ ಮಾಡೋದು, ಬೇರೆಯವರು ಯಾರಿಗೂ ಆಗೋದಿಲ್ಲ ಕೆಲಸಗಳು. ಎಲ್ಲಿ ಬರುತ್ತೆ? ಹಾಂ, ಯಾವ ಊರು? ಹಾಂ, ಅಂಗಡಿ ಇದೆಯಲ್ಲ, ಅದು ನೀರು ಹಾಕಿದ್ರೆ ಹೋಗ್ತಾನೆ ಇರುತ್ತೆ ಅಷ್ಟೇ. ಪಾನ ಶೇವ್ ಅದು ಆ ಕಾನ್ಸೆಪ್ಟು. ಇನ್ನು ಹೇಳೋದಾದರೆ ದೊಡ್ಡದದು. ಇದು ಸ್ವಲ್ಪ ಸೂಚನೆ ಕೊಡೋಕ್ಕೆ ಅಲ್ಲಿರ್ಬೋದು. ಅಗಾಧ ಅಂಭೋ, ಅಂಭ ಅಂದರೆ ಅಂಬಃ ನೀರನ್ನು ಅಂತ ಅರ್ಥ. ಅಗಾಧ ಅಂದರೆ ಅಗಾಧವಾದ ನೀರು. ಬೆಂಕಿ ಅಲ್ಲ, ಒಳಗಿದ್ದು ಬರ್ನ್ ಮಾಡ್ತಾ ಇರ್ತದೆ ಒಳಗಡೆಯಿಂದ. ಬಟ್ಟೆ ಒಳಗೆ ಗ್ಯಾಸ್ ಬರುತ್ತಲ್ಲ ಆ ಟೈಪ್, ಅದು ಕೂಡ ವೈಶ್ವಾನರ ಅಲ್ಲಿ ಬರೋದು ಕೂಡ ಅದರಿಂದನೇ ಬರೋದು. ದೇವ್ರ ಶಬ್ದ ಮಾಡಿಸೋದು ಬೇರೆ ರೀತಿ ಬರೋಕ್ಕಾಗಲ್ಲ. ಇದ್ರ ಜೀರ್ಣನೇ ಆಗ್ತಿರಲಿಲ್ಲ, ಒಳಗೆ ಜೀರ್ಣ ಮಾಡ್ತಾರೆ. ಜೀರ್ಣ ಮಾಡಲಿಕ್ಕೆ ಏನು ಬೇಕು? ಅಗ್ನಿ ಬೇಕು. ಅಗ್ನಿ ಬೇರೆ ಬೆಂಕಿ ಹೊಟ್ಟೆ ಸುಟ್ಟೋಗ್ಬಿಡೋದು. ಹೊಟ್ಟೆ ಸುಡಬಾರದು, ಆಹಾರ ಪದಾರ್ಥ ಮಾತ್ರ ಸುಡಬೇಕು. ಎಷ್ಟು ಮ್ಯಾಜಿಕ್ ಅದು. ಯಾವಾಗ ಅದು ಇದು ವೀಕ್ ಆಗುತ್ತೆ, ಹೊಟ್ಟೆ ಸುಡಲಿಕ್ಕೆ ಶುರುವಾಗುತ್ತೆ, ನೋವು ಶುರುವಾಗುತ್ತೆ. ಅದು ಕರೆಕ್ಟಾಗಿ ಲೈನಿಂಗ್ ಕೊಟ್ಟಿರ್ತಾರೆ. ಆ ಲೈನಿಂಗ್ ಏನು ಮಾಡೋದಿಲ್ಲ, ಅದು ಲೈನಿಂಗು ಇದು ಸುಡೋದಿಲ್ಲ. ಹೊಟ್ಟೆ ಸುಡೋದು ಅದು ಮಾತ್ರ ಸುಡೋದು, ಲೈನ್ ಕ್ರಾಸ್ ಮಾಡಲ್ಲ ಅದು. ಯಾವಾಗ ಅದು ವೀಕ್ ಆಗುತ್ತೆ, ಕ್ರಾಸ್ ಮಾಡೋಕ್ಕೆ ಶುರುವಾಗುತ್ತೆ. ಆ ಹೊಟ್ಟೆ ನೋವಾಗಲು ಶುರುವಾಗಿ ಹುಣ್ಣು ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಸರಿಯಾಗಿ ಮೇಂಟೈನ್ ಮಾಡಿದರೆ ಅದು ಹಾಗೆ ಇರುತ್ತೆ. ಅದು ವೈಶ್ವಾನರಾಗ್ನಿ. ಅದು ಸುದುಘಾಹ ಸುಷ್ಟು ಅಪಾಂ ದೋಹನ ಕರ್ತ್ರ್ಯ. ಸುದುಘ, ಗೋವುಗಳಿಗೂ ಸುದುಘ ಅಂತ ಕರೀತಾರೆ. ಅಪಾಂ ದೋಹನ ಕರ್ತ್ರ್ಯ, ಮುಖ್ಯವಾಗಿ ಅದಕ್ಕೆ ಇದು ಜೇನುವಿನ ಹಾಲು ಕರೆಯೋ ಶಬ್ದನೇ. ಹಾಲು ಕರಿಬೇಕಾದ್ರೆ ಸೌಂಡ್ ಬರುತ್ತೆ, ಅದು ಹಾಗೆ. ಸ್ಫುರಣ ಅಪಗಮನಂ ಆಸಾಂ ನಾಸ್ತೀತಿ ಅನಸ್ಫುರ. ಅನಸ್ಫುರ ಅಂದ್ರೇನು? ಸ್ಫುರಣ ಅಪಗಮನಂ ಆಸಾಂ ನಾಸ್ತಿ. ಸ್ಫುರಣ ಅಂಬೋದು ಹೋಗೋದೇ ಇಲ್ಲ, ಸತತ ಸ್ಫುರಣ. ಆ ಶಬ್ದನೂ ದೇವರನ್ನ ಹೇಳೋದು. ನಿತ್ಯ ಚಲನ ಸ್ವಭಾವ. ಇನ್ನು ಕೆಲವು ನಿತ್ಯ ಚಲನ. ಅದು ಗಾಳಿ ಶಬ್ದನೇ ಬೇರೆ, ಗಾಳಿ ಸೌಂಡ್ ಬರೋದು ಬೀಸಿದಾಗ, ಆ ಸೌಂಡ್ ಬೇರೆ. ಅಪಗತ ಸ್ಫುರಣತ್ವೇನ ಸೋಮಂ ಗೃಭಾಯತ ಅಚಲತ್ವೇನ ಮನೋವಾ. ಅಥವಾ ಮನಸ್ಸಿನ ಶಬ್ದನೂ, ಮನಸ್ಸಿನ ಅಂದ್ಕೊಳ್ತಕ್ಕಂಥ ಮಾತುಗಳು ದೇವರಿಗೆ ಕೇಳಿಸುತ್ತೆ.
ಆ ಧ್ವನಿಗಳು ದೇವರನ್ನೇ ಹೇಳುತ್ತೆ. ಇಷ್ಟೆಲ್ಲ ಹೇಳಿದಾಗ ಸರ್ವಶಬ್ದ ವಾಚ್ಯತ್ವಕ್ಕೆ ಇಲ್ಲಿ ಶಬ್ದ ಅಂದರೆ ಈ ಶಬ್ದನೂ ಆಯಿತು. ಯಾವ ಶಬ್ದ? ಶಬ್ದ ಮಾಡಬೇಡ ಅಂದರೆ ಏನರ್ಥ? ಸೌಂಡು. ಸರ್ವ ಸೌಂಡ್ಗಳು ಹೇಳುತ್ತೆ. ಶಬ್ದಕ್ಕೆ ಇನ್ನೊಂದು ಅರ್ಥ ಶಬ್ದಗಳು. ವರ್ಣಾತ್ಮಕ ಶಬ್ದಗಳ ಸಮುದಾಯನೂ ದೇವ್ರನ್ನ ಹೇಳುತ್ತೆ, ವರ್ಣಗಳು ಹೇಳುತ್ತೆ, ಈ ಸೌಂಡು ಹೇಳುತ್ತೆ. ಶಬ್ದಕ್ಕೆ ಎರಡು ಅರ್ಥ ಇದೆ. ಈ ಎರಡನ್ನು ಉಪಯೋಗಿಸ್ಕೊಂಡಿದ್ದು ಆಚಾರ್ಯ ಒಬ್ಬರೇ. ಉಳಿದೋರ ಪ್ರಕಾರ ಅದಕ್ಕೆ ಅರ್ಥ ಇಲ್ಲ. ನಮ್ಗೆ ಅರ್ಥ ಇದೆ, ನಮಗೆ ಗೊತ್ತಿದೆ. ಈಗ ಅರ್ಥ ಇಲ್ಲ ಅಂತ ಹೇಳ್ತಾರೆ. ಯಾರು ಒಪ್ಪಕ್ಕಾಗತ್ತೆ ಅದನ್ನು? ಮತಾಚಾರ್ಯ ಹೇಗೆ ಆಗ್ತಾರೆ ಅವರು? ಗೊತ್ತಾ? ನಾಯಿ ಬಗಳೋದು ಅರ್ಥ ಆಗಲ್ಲ ನಮಗೆ. ಶಬ್ದ ಸೌಂಡ್ ಸುಳ್ಳು ಕೂತ್ಬಿಡ್ತಾನ. ಹೋಲಿ ನೀರು ತುಂಬಿ ಓವರ್ಫ್ಲೋ ಆಗುತ್ತೆ. ಶಬ್ದ ಆಗಲಾಗ ಓವರ್ಫ್ಲೋ ಆದಾಗ ನಿಲ್ಲಿಸ್ಲಕ್ಕೆ ಹೋಗ್ತಾ ಇರಲ್ಲ, ಆಫ್ ಮಾಡ್ಲಿಕ್ಕೆ ಹೋಗ್ತಾ ಇರಲ್ಲ. ಅದು ಗೊತ್ತಾಗದ ಹಾಗೆ ಹೋಗ್ತಾನೆ ಇರ್ತಿತ್ತು. ಹಾಗೇನೆ ಗೊತ್ತಾಯ್ತಾ? ಅಂದರೆ ಇಷ್ಟು ಯೋಚನೆ ಯಾರು ಮಾಡಿದ್ರು? ಯೋಚನೆ ಮಾಡಿ. ಕೆಲವರು ಹೇಳಿದ್ರು ಆಚಾರ್ಯ ಸ್ವಂತ ಹೇಳಿದ್ದ. ಸ್ವಂತ ಹೇಳಿ ಇನ್ನೂ ಗ್ರೇಟ್ ಆಗಿಬಿಡ್ತಾರೆ. ಅದಕ್ಕೆ ಗೊತ್ತಾ? ಆಚಾರ್ಯ ವೇದವ್ಯಾಸ ಹೇಳಿದ್ದನ್ನು ಹೇಳಿದ್ದಾರೆ, ಸರಿ, ವೇದವ್ಯಾಸರು ಸರ್ವಜ್ಞರಾದರು. ಇನ್ನು ಆಚಾರ್ಯ ಹೇಳಿದ್ದಾರೆ ಏನಾಗ್ತಿತ್ತು? ಅವರು ಹಾಗೆ ಆಗ್ತಿದ್ರು. ಇವತ್ತು ತುಂಬ ಜನ ಫಾರಿನ್ ಬುಕ್ಸ್ಗೆ ಅಲ್ಲಿ ಯಾರು ಆಧಾರ ಕೊಡೋದೇ ಇಲ್ಲ. ಅವರು ಬರೀ ಊಹಾಪೋಹಗಳೇ ಜಾಸ್ತಿ. ಅದಕ್ಕೆ ವೇದಗೀತೆ ಇಲ್ಲ ಅವರಿಗೆ. ಅದನ್ನು ಗ್ರೇಟ್ ಅಂತ ಕರೀತಾರೆ. ಹೊತ್ತಾನೆ ಅದು ಏನು ಆಧಾರ ಕೊಡೋದನ್ನು ಒಪ್ತಿರಲ್ಲ. ಆಧಾರ ಕೊಟ್ಟು ಬರೆದ್ರೆ ಆಧಾರ ಕೊಡ್ತಾರೆ ಅಂತ ಹೇಳ್ತಾರೆ. ಮತ್ತು ಆಧಾರ ಇನ್ನೇನು ಹೇಳಬೇಕೀಗ? ಯಾವಾಗಲೂ ವಾಕ್ಯಾರ್ಥಕ್ಕೆ ಏನು ಕೊಡಬೇಕು? ಡಾಕ್ಯುಮೆಂಟ್ಸ್ ಕೊಟ್ಟು ಮಾತಾಡಬೇಕು. ಯಾವಾಗ ಇದು ಶಾಸ್ತ್ರ, ಇದು ಡಾಕ್ಯುಮೆಂಟ್ ಕೊಡದೆ ಮಾತಾಡಬಾರ್ದು. ಅದು ಉಳಿದೋರ್ದು ಕೊಡದೆ ಮಾತಾಡಿದವ್ರನ್ನ ಫಾಲೋ ಮಾಡ್ತಿದ್ದಾರೆ, ಕೊಟ್ಟು ಮಾತಾಡೋರನ್ನ ಬೈತಿದ್ದಾರೆ. ಹಾಗಾಗಿಬಿಟ್ಟಿದೆ. ಫಾಲೋ ಮಾಡೋದು ಬೈತಾ ಇದ್ದಾರೆ. ಯಾಕೆ ಕೊಡಬೇಕಾಗಿತ್ತು ಅಂತ. ಕೊಡದೆ ಹೋದರೆ ಕೊಡಿ, ಕೊಟ್ಟರೆ ಯಾಕೆ ಕೊಟ್ರಿ? ಬೈಯೋ ಉದ್ದೇಶ ಇದ್ದರೆ ಏನು ಮಾಡಿದ್ರು ಬೈತಾರೆ. ಅವ್ರು ಒಪ್ಸೋಕ್ಕೆ ಸಾಧ್ಯ ಇಲ್ಲ. ಅವ್ರು ಒಪ್ಸೋ ಉದ್ದೇಶ ಅವ್ರಿಗೆ ಇಲ್ಲೂ ಇಲ್ಲ. ಸ್ಫುರಣಾಪಗಮನ ಮಾಸ ಕೊನೆಗೆ ಅಚಲತ್ವೇನ ಮನೋವಾ, ಮನಸ್ಸಿಗೂ ಅಂತ ಅರ್ಥ ಮಾಡ್ಬೋದು ಅಂತೇಳಿ. ಸೋಮ ಅಂತ ಅರ್ಥ ಮಾಡ್ಬೋದು. ಸೋಮ ಮನಸ್ಸಿಗೆ ಅಭಿಮಾನಿ. ಸೋಮ ಅಂದರೆ ಚಂದ್ರ ಮನಸ್ಸಿಗೆ ಅಭಿಮಾನಿ. ಸಾ ಉಮ, ಸೋಮ ಶಬ್ದಕ್ಕೆ ಎರಡರ್ಥ. ಒಂದರ್ಥ ಚಂದ್ರ ಅಂತ, ಇನ್ನೊಂದರ್ಥ ರುದ್ರದೇವರು ಅಂತ ಅರ್ಥ. ಯಾಕೆ? ಉಮಯಾ ಸಹ ವರ್ತತೆ ಐತಿ ಸೋಮಃ. ಗೊತ್ತಾಯ್ತಾ? ಉಮಯಾ ಸಹ ವರ್ತತೆ ಅಂತ ಅರ್ಥ ಮಾಡಿದಾಗ ಇಬ್ಬರು ಮನೋಭಿಮಾನಿಗಳೇ. ಚಂದ್ರ ಕೂಡ ಮನೋಭಿಮಾನಿಯೇ. ಅದಕ್ಕೆ ನಾವು ಸೂರ್ಯನ ಬೆಳಕು ನೋಡಿದಾಗ ನಮಗೆ ಖುಷಿ ಅನಿಸೋದಿಲ್ಲ, ಉಪಯೋಗ ಮಾಡ್ತೇವೆ. ಚಂದ್ರನ ಆಹ್ಲಾದಕರ ಆಗುತ್ತೆ. ಯಾಕೆ? ಮನಸ್ಸಿಗೆ ಲಿಂಕ್ ಆಗುತ್ತೆ. ಮನಸ್ಸಿಗೆ ಆ ದೃಷ್ಟಾಂತ ಕೊಡಲಿಕ್ಕೆ ಧಿಕಾರರು ಏನು ಮಾಡಿದರು? ಆಚಾರ್ಯ ಮಾತುಗಳನ್ನು ಚಂದ್ರಿಕಾ ಅಂತ ಕರೆದರು. ಸಸತು ಶ್ರೀಮದಾನಂದ ತೀರ್ಥೇಂದ್ರನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸಂತಾಪಂ ವಿನಿಕೃಂತತಿ ಅಂತ ಹೇಳಬೇಕಾದ್ರೆ ಆ ಚಂದ್ರಿಕಾ ಅಂತ ಯಾತಕ್ಕೆ ಕರೆದರು ಅಂದರೆ ಮನಸ್ಸಿಗೆ ಆನಂದ ಕೊಡುತ್ತೆ ಅಂತ ಅರ್ಥ. ಯಾವ ಒಳಗಿನ ಅರ್ಥ ಅದು. ಹಿತ. ಅದು ತುಂಬ ನೋವಾದಾಗ ಪಾರಾಯಣ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಏನಾಗುತ್ತಾಗ? ಎಲ್ಲ ಹಿತ ಆಗುತ್ತೆ. ಎಲ್ಲರೂ ಚಂದ್ರಿಕಾ ಹಯಗ್ರೀವ ಪದಾಂಭೋಜ ನಖ ದೀದಿತಿ ಚಂದ್ರಿಕಾಂ ಮನಶ್ಚಕೋರ ಸಂಸಾರ ಸಂತಪ್ತ ಸತತಂ ಶ್ರೇಯ. ಇವರು ವ್ಯಾಸರಾಜರ ಮಾತು. ಕನ್ನಡ ಹಾಡಿನಲ್ಲೂ ಬರೆದಿದ್ದಾರೆ ಅವರು ಪದ್ಯಗಳು. ಅದರಲ್ಲ ಪದ ಹಾಗೆ ಉಪಯೋಗಿಸಿದ್ದಾರೆ. ಏನಂತ? ತುಂಬ ಸುಸ್ತಾಗಿದೆಯಲ್ಲ ಮನಸ್ಸೇ, ಯೋಚನೆ ಮಾಡಬೇಡ, ಒಂದು ಬೆಳದಿಂಗಳಿಗೆ ಹೋಗು ಅಂತ ಹೇಳ್ತಾ. ಈ ಬೆಳದಿಂಗಳು ಆಗೋದೇ ಇಲ್ವ ಅಂತ ಕೇಳಿದ್ರೆ ಏನು ಬೆಳದಿಂಗಳಲ್ಲ. ಹಯಗ್ರೀವ ಪದಾಂಭೋಜ ನಖ ದೀಧಿತಿ ಚಂದ್ರಿಕಾಂ. ಪರಮ ಹಯಗ್ರೀವರು ಬೇರಿದ್ದಾರೆ. ಆತನ ಪಾದಕಮಲ ಇದೆ, ಅದಕ್ಕೆ ಏನಿದೆ? ಉಗುರು ಇದೆ, ಅದರ ಕಾಂತಿ ಇದೆಯಲ್ಲ, ಆ ಬೆಳದಿಂಗಳಿಗೆ ಹೋಗು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಆ ಬೆಳದಿಂಗಳಿಗೆ ಹೋಗು. ಏನಾಗುತ್ತೆ ನಿಮಗೆ? ಮನಶ್ಚಕೋರ. ಚಕೋರ ಪಕ್ಷಿಗೆ ಏನು ಬೇಕು? ಬೆಳದಿಂಗಳೇ ಆಹಾರ ಅದಕ್ಕೆ. ಆದರೆ ಈ ಚಕೋರ ಪಕ್ಷಿಗೆ ಈ ಬೆಳದಿಂಗಳಾದರೆ ಮನಶ್ಚಕೋರಕ್ಕೆ ಈ ಬೆಳದಿಂಗಳು ಉಪಯೋಗ ಇಲ್ಲ. ಯಾಕಿಲ್ಲ? ನಮ್ಗೆ ಉಪಯೋಗ ಆಗಲ್ಲಲ್ಲ, ಅಲ್ಲೇ ಗೊತ್ತಾಗುತ್ತೆ. ಫೇಲ್ ಆದವನು ಬೆಳದಿಂಗಳಿಗೆ ಕುತ್ಕೊಬಿಟ್ಟು ಸರಿ ಹೋಗ್ಬಿಡ್ತಾರ? ದುಃಖದ ಜ್ಯೂಸ್ ಬಂದರೆ ಹೋಗೋದಿಲ್ಲ. ಶಾಸ್ತ್ರ ಓದಿದ್ರೆ ಸರಿ ಹೋಗ್ತಾರೆ. ಆದ್ದರಿಂದ ಮನಶ್ಚಕೋರ ಸಂಸಾರ. ಇದು ಉಪಾಧಿಖಂಡದ ಕೊನೆಯ ವಾಕ್ಯ ಇರಬೇಕು. ಉಪಾಧಿಖಂಡದ ಅದೇ ಮುಕ್ಕಲ್ಪಲ್ಲ, ಅದಕ್ಕೆ ಇದೆ ಅಂತ್ಯ ಶ್ಲೋಕ. ಆರಂಭದಲ್ಲ, ಅಂತ್ಯಮಂಗಳ. ಭಾರಿ ಅಪೂರ್ವ, ಒಳ್ಳೆ ಕಾವ್ಯ. ಈ ಮಧ್ಯೆ ಸೂಪರ್ ಪೊಯೆಟ್ರಿ, ಒಳ್ಳೆ ಸಿದ್ಧಾಂತ. ಅದೆಲ್ಲ ಹೈಲೈಟ್ ಮಾಡೋದಿಲ್ಲ. ವ್ಯಾಸರಾಜರ ಗ್ರಂಥ ಎರಡು ಬಗೆ. ಭಾರಿ ಡಿಫಿಕಲ್ಟ್ ಇರೋದು ಇದೆ, ಅದೇ ಡಿಫಿಕಲ್ಟಲ್ಲಿ ಅತಿ ಸುಲಭವೂ ಇರುತ್ತದೆ. ಎರಡು ಭಾಗ ಇರುತ್ತೆ, ಪ್ರತಿಯೊಂದಕ್ಕೂ ಎರಡು ಮುಖ ಇರ್ತವೆ. ಸಾಮಾನ್ಯವಾಗಿ ಆರಿಸ್ಕೊಳ್ಳೋದು ಏನು ಆರಿಸ್ಕೊತಾರೆ? ಯಾರಿಗೂ ಅರ್ಥವಾಗಿ ಬರೆದ್ಬಿಡ್ತಾರೆ. ಅದು ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ ಅಂತ ಹೇಳೋದಕ್ಕೋಸ್ಕರ. ಹಾಗಲ್ಲ, ಗೊತ್ತಿರೋದನ್ನ ಹೇಳಿದ್ರೆ ಖುಷಿ ಆಗುತ್ತೆ. ಅಲ್ಲೇನು ಗೊತ್ತಿರೋದನ್ನು ಹೇಳಿದರೆ ಸರಿ. ತಿನ್ಲಕ್ಕೆ ಹಾಕಿರ್ತಾರೆ, ಎಲ್ಲರೂ ಬರೋದಿಲ್ಲ, ಹ್ಯಾಬರ್ತ್ ಹೊಡೆದು ಬರೋದಿಲ್ಲ. ಅಪ್ರಿಷಿಯೇಟ್ ಮಾಡ್ತಾರೆ, ಅದನ್ನು ಬಿಸಾಕ್ತಾರೆ. ಯಾವ ಖುಷಿ ಪಡ್ತಾರೆ? ಬಾಯಿ ಹಾಕ್ಕೊಂಡ್ರೆ ಹಾಕ್ಕೊಂಡ್ರೆ ತಿಂದಿದ್ದು ಗೊತ್ತಾಗ ಯಾರಿಗೆ ಹೋಗಿಬಿಡುತ್ತೆ. ಅದು ಸೂಪರ್ ಅಂತ ಹೇಳ್ತಾರೆ. ಅಡುಗೆವನು ಕೆಲವು ಪದಾರ್ಥನ ಹಾಗೆ ಮಾಡಿದರೆ ಅಡುಗೆವನು ದಪ್ಪ ಮಾಡಿಬಿಟ್ರೆ ಅವನಿಗೆ ಕಲ್ಲು ಮಾಡ್ದೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಇವಾಗ ಶಾಸ್ತ್ರ ಹಾಗೆ ಮಾಡಿದರೆ ಓದು ಬಿಟ್ಬಿಟ್ರೆ ಜನ. ಇವನ್ನೆಲ್ಲ ಹೇಳ್ಬೋದಲ್ಲ, ವ್ಯಾಸರಾಜ ಸ್ತೋತ್ರ ಎಲ್ಲ ಹೇಳ್ಬೋದು. ಆದ್ಯಂತ ಶ್ಲೋಕ ಹೇಳಿದ್ರು ಕೂಡ ಎಷ್ಟು ವಿಷಯ. ಅಭ್ರಮಂ ಭಂಗರಹಿತಂ, ಎಷ್ಟು ಅರ್ಥ ಇದೆ ಗೊತ್ತಾ ಅದಕ್ಕೆ.
ಒಂದು ಎಲ್ಲರೂ ನಿತ್ಯ ಹೇಳಬೇಕಾದ ಶ್ಲೋಕ. ಅದು ಬಿಡೋದು ಅರ್ಥ ಆಗದೆ ತಲೆ ಹಾಕೋದು ಅದು ಮಾಡಬಾರ್ದು. ಊಟದಲ್ಲಿ ಎಲ್ಲರೂ ತಿನ್ನೋದೇ ಇರ್ತದೆ, ಕೆಲವರು ಹಲ್ಲು ಗಟ್ಟಿರೋರು ತಿನ್ನೋದು ಇರ್ತದೆ, ಅವ್ರಿಗೆ ಅದನ್ನು ಹಾಕಿರಿ, ಎಲ್ರಿಗೂ ಕಾಮನ್ ಹಾಕಿಬಿಟ್ಟು ಉಳಿದವ್ರು ಉಪವಾಸ ಇರಬೇಕಾಗ್ತದೆ. ಮಾಡಬಾರ್ದು ಹಾಗೆ. ಅದಕ್ಕೆ ನಮ್ಮ ಇದು ತಪ್ಪಿ ಹೋಯ್ತು. ಅದನ್ನು 1ನೇ ಕ್ಲಾಸಿಗೆ ನೀವು ಹೈಯರ್ ಮ್ಯಾಥ್ ಬರ್ತೀವಿ, ಎಲ್ಲ ಯಾರು ಮ್ಯಾಥಮೆಟಿಕ್ಸೇ ಓದೋದಿಲ್ಲ. ಆ ಸ್ಟೇಜಲ್ಲಿ ಹೇಳಬೇಕಾದ್ರೆ ಈ ಸ್ಟೇಜಲ್ಲಿ ಹೇಳಬಾರ್ದು. ಮನೋಭ ಯೋ ನಮ್ಮಲ್ಲಿ ಸಿಲೆಬಸ್ ಅಂತಿಲ್ಲ, ಅರ್ಥ ಮಾಡ್ಕೋಬೇಕು. ಪಾಠಶಾಲೆ ಒಂದು ಸೊಸೈಟಿಗೆ ಒಂದು ಸಿಲೆಬಸ್ ಬೇಕು, ಅರ್ಥ ಆಯ್ತಾ? ಸೊಸೈಟಿಗೆ ಎಜುಕೇಷನ್, ಪ್ರೈಮರಿ ಎಜುಕೇಷನ್ ಪರ್ಪಸ್ ಏನು? ಅವ್ರನ್ನ ಲೆಕ್ಚರರ್ಸು ಟೀಚರ್ಸ್ ಮಾಡ್ಲಿಕ್ಕಲ್ಲ. ಅದಕ್ಕೆ ವ್ಯವಹಾರಕ್ಕೆ ಬರಬೇಕಾದ್ರೆ ವ್ಯವಹಾರದ ಒಂದು ಜ್ಞಾನ ಬರೋ ಪೂರ್ತಿ ಅದು ಹೇಳ್ಕೊಡ್ತಾರೆ. ಅಷ್ಟು ಎಲ್ಲರಿಗೂ ಮಾಡಿಕೊಡ್ಬೇಕು. ವ್ಯವಹಾರ ಜ್ಞಾನ ಸಿದ್ಧಾಂತ ಜ್ಞಾನ ಪ್ರತಿಯೊಬ್ಬರಿಗೂ ಬರಬೇಕು. ಮುಂದೆ ಬರ್ತಾ ಏನಾಗ್ತಾನೆ ಅವನೀಗ ಒಂದು ಪ್ರೊಫೆಷನ್ಗೆ ಹೋಗ್ತಾನೆ. ಪ್ರೊಫೆಷನ್ಗೆ ಹೋಗ್ಬೇಕಾದ್ರೆ ಸ್ಪೆಷಲೈಸೇಷನ್ ಬೇಕು. ಇವ್ರು ಎಲ್ಲರೂ ಇಲ್ಲಿ ಮಾತಾಡಬಾರ್ದು, ಇಲ್ಲ ಅರ್ಥ ಆಗದೆ ಮಾತಾಡಬೇಕು ಅಂದರೆ ಏನರ್ಥ? ಗೊತ್ತಾಯ್ತಾ? ಒಂದು ಸ್ಟೇಜಲ್ಲಿ ಎಲ್ರಿಗೂ ಬರೋದು ಹೇಳಬೇಕು. ಆ ಸಿಲೆಬಸ್ ಹಾಕ್ಕೊಳ್ಳೇ ಇಲ್ಲ. ಆಚಾರ ಹಾಕ್ಕೊಂಡ್ರು, ಕೃಷ್ಣಾವೃತ ಎಲ್ಲ ಸಿಂಪಲ್ಲಾಗಿ ಎಲ್ಲ ಬರೆದ್ರು. ಇದನ್ನು ಡಿಫಿಕಲ್ಟಾಗಿ ಅಲ್ಲಿ ಬರೆದ್ರು. ಎಲ್ಲರೂ ಬ್ಯಾಲೆನ್ಸ್ ಮಾಡ್ತಾರೆ. ಆಚಾರ ಗ್ರಂಥಕ್ಕೆ 2 ಅರ್ಥ. ಈಗ ಬಾಲಸಂಗಮಪಿ ಬೋಧಯದೃಶ್ಯಂ ಕೆಲವು ಗ್ರಂಥಗಳು, ದುರ್ನಿರೂಪ ವಚನಂಚ ಪಂಡಿತೈಹಿ ಇನ್ನು ಕೆಲವು ಗ್ರಂಥಗಳು. ಅವಾಗ ಕರೆಕ್ಟ್ ಬ್ಯಾಲೆನ್ಸ್ ಆಗ್ತದೆ. ಅದು ಬಿಟ್ಬಿಟ್ಟು ಅವು ಮತಾಚಾರ್ಯರಾಗಿ ಅವರೊಬ್ಬರೇ ಫುಲ್ ಬ್ಯಾಲೆನ್ಸ್ ಮಾಡಿದರು. ಅದು ಅನಂತರದಲ್ಲಿ ಬರ್ತಾ ಏನಾಯ್ತದ, ಒಂದು ಕಡೆ ಕಾನ್ಸಂಟ್ರೇಷನ್ ಮಾಡಿ ಅದು ಎಲ್ಲೋ ಹೋಗ್ಬಿಡ್ತು. ವಿಷಯ ತಿಳಿಸೋದಕ್ಕಿಂತ ನಾನು ಭಾರಿ ತಿಳ್ಕೊಂಡಿದ್ದೇನೆ ಅನ್ನೋ ಭ್ರಮೆ ಹುಟ್ಟಿಸೋದಕ್ಕೆ ಹೊರಟು ಉಳಿದೋ ಏನು ತಿಳ್ಕೊಳ್ಳೋದಾಗುತ್ತೆ ಕೊನೆಗೆ. ಯೋ ಅಲ್ಲಿಗೆ ನಾಳೆ ದಿವಸ ಮುಂದಿನ ಮಾತು ಇನ್ನೇನು ತುಂಬ ಪ್ರತಿಯೊಂದರಲ್ಲೂ ಹೊಸ ವಿಷಯ ಇರುತ್ತೆ.